ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಏನ್ರಿ ಮುರಳಿ, ಯಾರನ್ನು ಕರೆಸ್ತಾ ಇದ್ದೀರಾ, ಯಾವ ಹೊಸ ರುಚಿನ ನಮಗೆ ತೋರಿಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಜೊತೆಗೆ ಯಾರಪ್ಪ ಚೆಫ್ ಏನ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಬರ್ತಾ ಇದ್ದಾರೆ. ಅವ್ರನ್ನ ಕರೆಸಿ ಒಂದು ಒಳ್ಳೆ ಅಡಿಗೆ ಮಾಡಿ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಚಂದ್ರಪ್ಪನವರೇ ಬನ್ರಿ. ನಮಸ್ಕಾರ. ಸಮಾಚಾರ ಏನೋ ಕಳೆಯಾಗಿ ಲಕ ಲಕ ಅಂತ ಹೊಳಿತಾ ಇದೀರಲ್ಲ? ನಿಮ್ಮಷ್ಟು ಕಳೆ ಏನಿಲ್ಲ, ನಮ್ಗೆಲ್ಲ ಏಜ್ ಆಯ್ತಾ ಇದೆ. ಓಹೋ, ನಮ್ಗೆ ಏಜ್ ಬರ್ತಾ ಇದೆ. ವೆರಿ ಗುಡ್. ಮತ್ತೆ ಹೇಳಿ ಚಂದ್ರಪ್ಪ, ಏನ್ ಮಾಡ್ತಾ ಇದೀರಾ ಸ್ಪೆಷಲ್ ಆಗಿ ಇವತ್ತು? ಇವತ್ತು ಸ್ಪೆಷಲ್ ಅಂತ ಏನು ಹೇಳ್ಕೊಳ್ಳುವಂಥದ್ದಲ್ಲ. ಯಾಕೋ? ಯಾಕಂದ್ರೆ ಹೊಸದು ಅಲ್ಲ ಇದು. ಓಕೆ. ಇದು ನಮ್ಮ ಕಬ್ಬನ್ಪೇಟೆ ಸ್ಪೆಷಲ್. ಏನು? ಕಬ್ಬನ್ಪೇಟೆಯಲ್ಲಿ ವಿಶೇಷವಾಗಿ ದೇವಂಗದವ್ರು ಮಾಡ್ಕೊಂಡು ತಿನ್ನುವಂಥ ಕಡಲೆಬೇಳೆ ಕೂಟು. ಇದಂದ್ರೆ ಅವ್ರಿಗೆ ಬಹಳ ಒಂದು ಫೇಮಸ್. ಎಲ್ಲ ಊಟಕ್ಕೂ ಇದು ಇರಲೇಬೇಕು. ಕಡಲೆಬೇಳೆ ಕೂಟು ಚಿತ್ರಾನ್ನ ಅಂದ್ರೆ ಫೇಮಸ್. ಹೌದಾ? ಇದಿಲ್ಲ ಅಂದ್ರೆ ಅವ್ರ ಊಟ ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ. ಚಂದ್ರಪ್ಪ, ಕಡಲೆಬೇಳೆ ಕೂಟನ್ನ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿಪ್ಪ? ಪಡವಲಕಾಯಿ ಕಡಲೆಬೇಳೆ ಕೂಟು ಬೇಕಾಗುವ ಸಾಮಗ್ರಿಗಳು: ಕಡಲೆಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಪಡವಲಕಾಯಿ, ಆಲೂಗೆಡ್ಡೆ, ಶುಂಠಿ, ಹಸಿರು ಮೆಣಸಿನಕಾಯಿ, ಚಕ್ಕೆ, ಲವಂಗ, ತೆಂಗಿನಕಾಯಿ ತುರಿ, ಗಸಗಸೆ, ಅರಿಶಿನ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಏನ್ ಕೊಳ್ಳಿ ಹೇಳಿ. ಈಗ ಒಂದು ಕುಕ್ಕರ್ ಕೊಡಿ. ಕುಕ್ಕರ್ ಬೇಕಾ ನಿಮ್ಗೆ? ಎಂಡೂರಾದವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕುಕ್ಕರ್ಗಳನ್ನ ಕೊಟ್ಟಿದ್ದಾರೆ. ಹೊಸ ಕುಕ್ಕರ್ಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೆ. ಓಕೆ. ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ಈಗ. ಹಾಕಿ ಸರ್. ಕಡಲೆಬೇಳೆ ನೆನೆಸಿದೀರಾ? ನೆನೆಸಿರೋದು. ಅದೇನಕ್ಕೆ ಅಷ್ಟೊಂದು ನೆನೆಸಿದೀರಾ? ಈ ಬೇಕು ಸ್ವಲ್ಪ ಮನೆಗೆ ಸ್ವಲ್ಪ ತಗೊಂಡೋಗ್ಬೇಕು ಇವತ್ತು. ಓಹೋ ಓಹೋ ಓಹೋ. ನಾಳೆ ಮಧ್ಯಾಹ್ನಕ್ಕೂ ಸೇರ್ಸ್ ಮಾಡ್ದಂಗಿದೆ ಇದು. ಹೇಳೋದಲ್ಲ, ಮನೆಗೆ ಸ್ವಲ್ಪ ತಗೊಂಡೋಗ್ಬೇಕು ಇವತ್ತು ಅಂತ. ಒಳ್ಳೆ ಕೆಲಸ. ಯಾಕೆ ನಿಮ್ಮ ವೈಫ್ ಊರಲ್ಲಿ ಇಲ್ವಾ? ಇದಾರೆ, ಅವ್ರು ಕಡಲೆಬೇಳೆ ಕೂಟ್ ಮಾಡಕ್ಕೆ ಬರಲ್ಲ ಅವ್ರಿಗೆ. ಹಂಗಂತೀರಾ? ಓಕೆ ಓಕೆ ಓಕೆ. ಅದು ಒಂದು ವಿಶಿಲ್ ಹಾಕೋ ಅಷ್ಟೊತ್ತಿಗೆ ಓಕೆ ನಾವು ಈ ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕು. ಕುಕ್ಕರ್ ಕೂಗಿಸ್ಬೇಕಾ ಇದನ್ನ? ಕುಕ್ಕರ್ ಕೂಗಿಸಿ ಒಂದು ವಿಶಿಲ್ ಕೂಗಿಸ್ಬಿಡೋಣ. ಯಾಕಂದ್ರೆ ಹಂಗೆ ಮಾಡ್ಬೋದು, ಬಟ್ ಕೂಗಿಸ್ತದ ಏನಕ್ಕಂದ್ರೆ ಸ್ವಲ್ಪ ಇಲ್ಲಿ ನಮಗೆ ಟೈಮ್ ಸೇವ್ ಆಗುತ್ತೆ, ಜಲ್ದಿ ಆಗುತ್ತೆ. ಏನು ಬೇಕು? ಪ್ಯಾನ್ ಕೊಟ್ಬಿಡಿ. ಪ್ಯಾನ್ ಏನು ಯಾವ್ದಾರು ಇದು ಮಸಾಲೆ ಹುರ್ಕೊಳ್ಳೋದಕ್ಕೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ನಾವು ನಮ್ಮ ಒಗ್ಗರಣೆ ಡಬ್ಬಿಗೆ ಹೋಗೋಣ. ತಗೊಳ್ಳಿ, ಒಗ್ಗರಣೆ ಡಬ್ಬಿ ತುಂಬಾ ಇಂಪಾರ್ಟೆಂಟ್ ಲೈಫಲ್ಲಿ. ತಗೊಳ್ಳಿ. ಈಗ ಸ್ವಲ್ಪ ಚಕ್ಕೆ ಹಾಕೋ ಚಂದ್ರಪ್ಪ. ಹಾಕಿ ಬಿಸಿಯಾಗಿದೆ. ಸ್ವಲ್ಪ ಚಕ್ಕೆ ಹಾಕಿದ್ದೀನಿ. ಓಕೆ. ಸ್ವಲ್ಪ ಲವಂಗ ಹಾಕೋತಾ ಇದ್ದೀನಿ. ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ಹಾಕಿ. ಈರುಳ್ಳಿ, ಚಕ್ಕೆ, ಲವಂಗನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀರಾ ಚಂದ್ರಪ್ಪ? ಹೌದು. ಇದು ಚೆನ್ನಾಗಿ ಫ್ರೈ ಆದರೆ ಅದು ಸಿಹಿ ಬರಲ್ಲ, ಇಲ್ಲ ಹಸಿ ವಾಸನೆ ಬರುತ್ತೆ. ಓಕೆ. ಕೂಟು ಕಡಲೆಬೇಳೆ ಹಾಕೋದು ಕಡಿಮೆ ಮಾಡ್ಬಿಟ್ಟಿದ್ರೆ ಅವರೇ ಕಾಲದಲ್ಲಿ ಕೂಟ್ ಮಾಡ್ಕೊಳ್ತಾರೆ ಅಲ್ವೇ? ಹೌದು. ಇವಾಗ ಸೀಸನ್ ಇಲ್ಲದೆ ಇದ್ದಾಗ ಕಡಲೆಬೇಳೆನೇ ತಗೊಳ್ಬಿಡ್ತಾರೆ. ಓಕೆ ಓಕೆ. ಈ ಅವರೆಕಾಳು ಸೀಸನ್ ಬಂದರೆ ಅವರೆಕಾಯಿ ಯೂಸ್ ಮಾಡ್ಬಿಡ್ತಾರೆ. ಓಕೆ ಓಕೆ. ಇವಾಗ ನಾನು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಹಾಕಿ. ಹಸಿಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಹಾಕಿ. ಅಂತೂ ಒಳ್ಳೆ ಹಳೆ ಅಡುಗೆ ತೋರಿಸ್ತಾ ಇದ್ದೀರಾ. ತುಂಬಾ ಇಷ್ಟವಾದ ಅಡುಗೆ ಇದು. ನಿಮ್ಮ ತಾಯಿಯವರು ಇದಾರಲ್ವಾ? ಇದ್ದಾರೆ. ನಿಮ್ಮ ತಾಯಿಯವರು ಇನ್ನ ಇದಲ್ಲ, ಅವ್ರಿಗೆ ಕೇಳಿ ಹಳೆ ಅಡುಗೆಗಳು ಯಾವ್ಯಾವ್ದಿದೆ ಅಂತ ಸ್ವಲ್ಪ. ಅವರು ಹಳ್ಳಿಯವರು ಸರ್. ಹಳ್ಳಿಯವರು ಅದೇನು ಊಟ ಮಾಡ್ತಾ ಇಲ್ವೇನ್ರಿ? ಮುದ್ದೆ ಮಾಡ್ತಾರೆ, ಹುಳ್ಳಿಕಾಳು ಸಾರು ಮಾಡ್ತಾರೆ, ಅವರೆಕಾಳು ಸಾರು ಮಾಡಿ ಕಮ್ಮಿ ಸಾರು, ಬಸ್ ಸಾರು ಅಷ್ಟೇ ಅವ್ರದ್ದು. ಓಕೆ ಓಕೆ. ಶುಂಠಿ ಹಾಕಿದ್ದೀನಿ. ಓಕೆ. ಗಸಗಸೆ ಮಿಕ್ಸಿನಲ್ಲಿ ರುಬ್ಬೋದು, ಹಾಕೊಳ್ಳದೆ ಇದ್ರು ಆಗುತ್ತೆ, ಬಟ್ ಗಸಗಸೆ ಅದಕ್ಕೆ ಹಾಕಬೇಕು. ಹಾಕ್ತಾ ಇದ್ದೀನಿ. ಮಿಕ್ಸಿನಲ್ಲಿ ನೈಸ್ ಆಗಲ್ಲ ಸರ್. ಹೌದಾ? ಗ್ರೈಂಡ್ರಿಗೆ ಹಾಕಿದ್ರೆ ನೈಸ್ ಆಗೋದು ಅದು. ಓಕೆ ಓಕೆ. ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ. ಹಾಕ್ಬಿಡಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸರ್. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಈರುಳ್ಳಿ, ಅರಿಶಿನ ಪುಡಿ ಓಕೆ ಹಾಕಿ ಗಸಗಸೆ ಒಳ್ಳೆ ಫ್ರೈ ಆಯಿತು. ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪು ಕಲರ್ ಫ್ರೈ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಹಾಕೊಳ್ಳೋಣ. ಧನಿಯಾ ಪುಡಿ ಜಾಸ್ತಿ ಹಾಕ್ಬಾರ್ದು. ಆಗಿದೆ. ಇವಾಗ ಆಫ್ ಮಾಡ್ಕೊಂಡಿದ್ದೀನಿ. ಆಫ್ ಮಾಡ್ಕೊಬಿಡೋಣ. ಇದು ರುಬ್ಕೊಬಿಡೋದು ಅಷ್ಟೇ ಇವಾಗ. ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ಇವಾಗ. ಹಾಕಿ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ, ಗಸಗಸೆ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡಿದ್ದೀರಾ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಮಿಕ್ಸಿನಲ್ಲಿ ಹಾಕಿ ಓಕೆ ಪೇಸ್ಟ್ ಮಾಡ್ಕೊಳ್ಳಿ. ಒಂದು ವಿಜಲ್ ಸಾಕಲ್ಲ ಇದು? ಒಂದು ವಿಜಲ್ ಸಾಕು. ಸ್ವಲ್ಪ ನೀರು ಹಾಕೊಳ್ಳಿ. ಒಂಥರ ಮಿಕ್ಸು ಚೆನ್ನಾಗಿ ಮಾಡ್ತಿರಲ್ಲ ಚಂದ್ರಪ್ಪ, ಹಿಂಗೆ ಇಟ್ಕೊಂಡು ನೀವು ಕರೆಕ್ಟಾಗಿ
ನೀವು ಹಾಕಿ ನೋಡಿದ್ರೆ ಕರೆಕ್ಟಾಗಿ ಹಿಂಗೆ ನಿಖರವಾದ ಅಳತೆ, ಸರಿಯಾದ ಜಾಸ್ತಿ ಪ್ರಮಾಣ. ಹಾಕಿದ್ರೆ ಈಚೆ ಬಂದ್ಬಿಡ್ತೈತೆ. ಹೌದು, ಅಲ್ಲಿ ಜಾಸ್ತಿ ಹಾಕಿದ್ರು ಈಚೆ ಬಂದ್ಬಿಡುತ್ತೆ. ಹಾಕಿ. ಓಕೆ, ಮಸಾಲ ರೆಡಿ ಆಯ್ತು ಚಂದ್ರಪ್ಪ. ಹೀಗೆ ಏನು ಮಾಡೋಣ ನೆಕ್ಸ್ಟು? ಇದಷ್ಟೇ ಅದು ಓಪನ್ ಮಾಡ್ಕೋಬೇಕು. ಆಮೇಲೆ ತರಕಾರಿ ಎಲ್ಲ ಅದ್ರಲ್ಲಿ ಹಾಕಿ ಬೇಯಿಸ್ಬೇಕು. ಇದಕ್ಕೆ ಹಾಕ್ಬೋಣ ಅಥವಾ ಬೇರೆ ಪ್ಯಾನಲ್ಲಿ ಹಾಕೋಣವಾ? ಇಲ್ಲ, ಯಾವುದು ಇದಕ್ಕೆ ಹಾಕೋದೇನೆ ಡೈರೆಕ್ಟ್. ಅದಕ್ಕೆ ಹಾಕಿ ಕುಕ್ಕರ್ ಕೂಗಿಸ್ಬೇಕಾ ತಿರ್ಗಾ? ಒಂದು ಕೂಗು ಕೂಗಿಸ್ಬಿಡ್ಬೇಕು. ಇಲ್ಲ ಹಂಗೆ ಬೇಯಿಸಿದ್ರೆ ಲೇಟ್ ಆಗುತ್ತೆ. ಒಂದು ಕೂಗು ಕೂಗಿಸಿದ್ರೆ ಇಮಿಡಿಯೇಟ್ಲಿ ರೆಡಿ ಆಗುತ್ತೆ. ಓಕೆ, ಸ್ವಲ್ಪ ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಸಾಸಿವೆ ಹಾಕೊಳ್ತೀನಿ. ಹಾಕಿ. ಸಾಸಿವೆ ಹಾಕ್ತಾ ಇದ್ದೀರಾ? ಹಾಕಿ, ಅದು ನಮ್ಗೆ ಗೊತ್ತು. ಈರುಳ್ಳಿ ಫ್ರೈ ಮಾಡಾಕೊಡೋದು. ಓಕೆ, ವಿಷಲ್ ಬಿಟ್ಟರೆ ಹಾಕ್ಬಿಡೋದು ಅಷ್ಟೇ. ತೆಗೆದುಬಿಡಿ ತೆಗಿರಿ, ಪರವಾಗಿಲ್ಲ, ನಂಗಿರ್ತೇವೆ. ಪಡವಲಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಪಡವಲಕಾಯಿಯ ಕೂಟು. ಪಡವಲಕಾಯಿ ಕಡಲೆಬೇಳೆ ಕೂಟು. ಓಕೆ 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 ಓಕೆ. ಇದಕ್ಕೆ ಪಡವಲಕಾಯಿ ಹಾಕ್ಬೋದು, ಸೀಮೆ ಬದನೆಕಾಯಿ ಹಾಕ್ಬೋದು. ಹಾಂ, ಎರಡು ಇಲ್ಲ ಅಂದರೆ ಸೋರೆಕಾಯಿ ಹಾಕ್ಬೋದು. Okay. ಅದು ಇಲ್ಲ ಅಂದ್ರೆ ಹೀರೆಕಾಯಿ ಹಾಕ್ಬೋದು. ಎಲ್ಲದಕ್ಕಿಂತ ಚೆನ್ನಾಗಿ ಬರೋದು ಇದೇನೆ. ಆದರೆ ಪಡವಲಕಾಯಿ ಇದು ಇಲ್ಲದೇ ಇರೋ ಸೀಸನ್ಗಳಲ್ಲಿ ಸೀಮೆ ಬದನೆಕಾಯಿ ಹಾಕ್ಬೋದು. ಅದಿಲ್ಲ ಅಂದರೆ ಸೋರೆಕಾಯಿ ಹಾಕ್ಬೋದು. ಓಕೆ ಓಕೆ ಓಕೆ. ಅಂದರೆ ಎಣ್ಣೆ ಹಾಕಿ ಸ್ವಲ್ಪ ಪಡವಲಕಾಯಿ ಮತ್ತೆ ಈರುಳ್ಳಿನ ಫ್ರೈ ಹಸೆ ಮಾಡ್ಕೊಳ್ತೇವೆ. ವಾಸನೆ ಎಲ್ಲ ಹೋಗುತ್ತೆ. ಬಂದು ಮೊಸರಾಗ್ಬಿಡ್ತೀರಿ, ಸ್ವಲ್ಪ ಬಿಟ್ಟಿರೋದು. ಇದಕ್ಕೆ ಹಾಕೋಬೋಣ. ಅದಕ್ಕೆ ಹಾಕ್ಬಿಡ್ತೀರಾ? ಓಹೋ. ಈಗ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಓಕೆ, ಕಡಲೆಬೇಳೆ, ಪಡವಲಕಾಯಿ, ಈರುಳ್ಳಿ, ಆಲೂಗಡ್ಡೆ, ಟೊಮೊಟೊ. ಓಕೆ, ಕೂಟು ರೆಡಿನಾ? ಸ್ವಲ್ಪ ಮಸಾಲ ಹಾಕಬೇಕು. ಹೆಸರು ಬೇಳೆ ಕೂಟು ಚಿತ್ರಾನ್ನಕ್ಕೂ ಇದಕ್ಕೂ ಒಳ್ಳೆ ಕಾಂಬಿನೇಷನ್. ಏನಂತೀರಾ? ಕಡಲೆಬೇಳೆ ಚೆನ್ನಾಗಿ ಕರೆಕ್ಟಾಗಿ ಬೆಂದಿದೆಯಾ? ತರಕಾರಿ ಬೆಂದ್ಬಿಟ್ರೆ ಆಯ್ತು. ಇದು ಹಾಕ್ಬಿಡಿ ಮಸಾಲಾನ. ಹಾ, ಕೂಟ್ ಕಲರ್ ಬಂತು. ಬರ್ತಾ ಇದೆ, ಇವಾಗ ಬರ್ತಾ ಇದೆ. ನೋಡಿ, ನಾನು ತಂದಿರೋ ಎಷ್ಟು ತಂದಿದ್ನೋ ಅಷ್ಟು ಖಾಲಿ ಮಾಡಿದ್ದೀನಿ. ಮಸಾಲೆನೂ ಅಷ್ಟೇ ಕರೆಕ್ಟಾಗಿ ಖಾಲಿ ಮಾಡಿದ್ದೀನಿ. ಕರೆಕ್ಟ್. ನೀವು ಬಿಡಿ, ತಂದಿದ್ದಷ್ಟನ್ನ ನೀಟಾಗಿ ಖಾಲಿ ಮಾಡ್ತೀರಾ? ಏನು ಹಾಕಿಲ್ಲ ಇದಕ್ಕೆ ನಾವು. ಓಕೆ, ಏನೋ ಚಂದ್ರಪ್ಪ. ನೋಡಿ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡ್ರೆ ಒಳ್ಳೇದು ಅನಿಸುತ್ತೆ. ಓಕೆ, ಕೂಗಿಸ್ಬೇಕಾ ಅಥವಾ ನಿಂಗೆ ಸಾಕಾ? ಹಿಂಗೆ ಬೇಯಿಸ್ಬೋದು. ಓಕೆ, ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ. ಒಂದು ವಿಷಯ ಹಾಕ್ಸ್ಬಿಡೋಣ ಅಂತ ನನ್ನ. ಹಾಕ್ಸ್ಬಿಡಿ. ನೀವೇನು ಅನ್ಕೊಂಡಿದ್ದೀರೋ ಅದನ್ನ ಮಾಡಿಬಿಡಿ, ಜಲ್ದಿ ಆಗುತ್ತೆ. ಹಾ. ಕೂಟು ಸ್ವಲ್ಪ ನೀರಾಗ್ಲಿಲ್ವೇ? ಇವಾಗ ಇದನ್ನು ಸುಂಡಿಸ್ಬೋದು. ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ಅದು ನಿಮಗೆ ಅದು ಸೆಕೆ ನೀರು ಬರ್ತಾ ಇರ್ತದೆ. ಸ್ವಲ್ಪ ಸ್ಟವ್ ಅಣಿಸಿದ್ರೆ ಕರೆಕ್ಟಾಗಿದೆ. ಈಗೂ ಕರೆಕ್ಟಾಗಿದೆಯಾ? ಓಕೆ. ಚೆನ್ನಾಗಿ ಗಟ್ಟಿ ಆಗ್ಬಿಟ್ರೆ ಅದು ಚೆನ್ನಾಗಿರಲ್ಲ. ರುಚಿ ಇರಲ್ಲ. ಅಷ್ಟೇ ಇರಬೇಕು. ಸ್ವಲ್ಪ ಆರ್ದು ಗಟ್ಟಿ ಆಗ್ಬಿಡ್ತದೆ. ಈಗ ಇದು ಗಟ್ಟಿ ಆಗ್ಬಿಡುತ್ತೆ. ಎಸ್, ಅದು ಕರೆಕ್ಟ್, ಅದು ನಿಜ. ನಾವು ಹಬೆ ಬಿಟ್ಟೈತಲ್ಲ, ಹೌದೌದು, ಆ ಕುಕ್ಕರ್ದು ಸೆಕೆ ನೀರೆಲ್ಲ ಬಿದ್ದಿರ್ತದೆ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ. ಹಾಕಿ. ವೆರಿ ಗುಡ್. ಕಡಲೆಬೇಳೆ ಪಡವಲಕಾಯಿ ಕೂಟು. ಓಕೆ, ಮುಳಿಯವರೇ, ಹಳೆ ಕಾಲದ ಕಡಲೆಬೇಳೆ ಪಡವಲಕಾಯಿ ಕೂಟು ಮದುವೆ ಮನೇಲಿ ಮಾಡೋದು ಇದು. ಓಕೆ, ಮದುವೆ ಮನೆಗಳಲ್ಲಿ ಮಾಡ್ತಾ ಇದ್ದಂತಹ ಕಡಲೆಬೇಳೆ ಪಡವಲಕಾಯಿ ಕೂಟನ್ನ ಮಾಡಿ ತೋರಿಸಿದರೆ ಕಬ್ಬನ್ಪೇಟೆಯ ಚಂದ್ರಪ್ಪನವರು. ಈ ಕಬ್ಬನ್ಪೇಟೆ ಸ್ಪೆಷಲೇ ಮುಳ್ಳಿಯವರು ಇದು ಅಂತ ಹೇಳಿದರೆ. ಓಕೆ, ಈ ಸ್ಪೆಷಲ್ನ ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಪಡವಲಕಾಯಿ ಕಡಲೆಬೇಳೆ ಕೂಟು ಮಾಡುವ ವಿಧಾನ. ಒಂದು ಕುಕ್ಕರ್ಗೆ ನೆನೆಸಿದ ಕಡಲೆಬೇಳೆ, ನೀರು ಹಾಕಿ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಚಕ್ಕೆ, ಲವಂಗ, ಈರುಳ್ಳಿ ಹಾಕಿ ಹುರಿದು ಬೆಳ್ಳುಳ್ಳಿ, ಹಸಿರುಮೆಣಸಿನಕಾಯಿ, ಶುಂಠಿ, ಗಸಗಸೆ, ತೆಂಗಿನಕಾಯಿ ತುರಿ, ಅರಿಶಿನ, ಧನಿಯಾ ಪುಡಿ ಹಾಕಿ ಫ್ರೈ ಮಾಡಿ.
ಇದಕ್ಕೆ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸಿ ಜಾರ್ಗೆ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಸಾಸಿವೆ, ಈರುಳ್ಳಿ, ಪಡವಲಕಾಯಿ ಹಾಕಿ ಫ್ರೈ ಮಾಡಿ. ಇದನ್ನು ಬೆಂದ ಕಡಲೆಬೇಳೆಗೆ ಹಾಕಿ ಜೊತೆಗೆ ಆಲೂಗೆಡ್ಡೆ, ಟೊಮ್ಯಾಟೊ, ರುಬ್ಬಿದ ಮಸಾಲ ಹಾಕಿ ಕಲಸಿ ಮುಚ್ಚಳ ಮುಚ್ಚಿ 1 ವಿಷಲ್ ಕೂಗಿಸಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಪಡವಲಕಾಯಿ ಕಡಲೆಬೇಳೆ ಕೂಟು ಸವಿಯಲು ಸಿದ್ಧ. ಓಕೆ ಚಂದ್ರಪ್ಪ, ಹೇಳಿ ಸರ್. ಕಡಲೆಬೇಳೆ ಪಡವಲಕಾಯಿ ಕೂಟು ತಿಂದು ನೋಡೋಣ. ಸ್ವಲ್ಪ ಚಿತ್ರಾನ್ನ ತಂದಿದ್ರೆ ಪಕ್ಕದಲ್ಲಿ ಹಾಕೊಂಡು ತಿನ್ಬೋದಾಗಿತ್ತು. ಇಷ್ಟೊತ್ತಲ್ಲಿ ಇಲ್ಲಿ ಚಿತ್ರಾನ್ನ ಇಷ್ಟೊತ್ತಲ್ಲಿ ಬೇಡ. ಇದೇನಿದ್ರು ರಾತ್ರಿ ಟೈಮ್ ಚೆನ್ನಾಗಿರುತ್ತೆ. ಇವಾಗ ಮಧ್ಯಾಹ್ನ ಟೈಮ್ ಬೇಡ ಬೇಡ ಅಂತೀರಾ? ಬೇಡ, ರಾತ್ರಿ ಟೈಮ್ ಇದೆ ಕೂಟು, ಹಳೆ ಕೂಟು. ಅವಾಗ ಯಾವಲೋ ತಿಂದಂಗೆ ಆರೋಗ್ಯಕ್ಕೆ ಇದೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ಇದು ಆರೋಗ್ಯವಾಗಿ ತಿನ್ಬೋದು. ಪಕ್ಕದಲ್ಲಿ ಒಂದು ಒಳ್ಳೆ ಚಿತ್ರಾನ್ನ ಇದ್ರೆ ಅದಕ್ಕೆ ಅದ್ಭುತವಾಗಿರೋ ಚಿತ್ರಾನ್ನ, ಟೊಮೆಟೊ ಚಿತ್ರಾನ್ನಕ್ಕೂ ಇದಕ್ಕೂ ಒಳ್ಳೆ ಕಾಂಬಿನೇಷನ್. ತಿನ್ನಕ್ಕೆ ಸಿಕ್ಕಲ್ವಲ್ಲ ಇದೆಲ್ಲುವೇ? ಸಿಕ್ಕಲ್ಲ, ಮದುವೆ ಮನೆಯಲ್ಲೇ ತಿನ್ಬೇಕು ನೀವು. ಎಲ್ಲಿ ಯಾರು ಮಾಡಿಸ್ತಾರಪ್ಪ? ಕಮ್ಮಿ ಆಗೋದು, ಕಮ್ಮಿ ತುಂಬ ಕಮ್ಮಿ. ನಮ್ಮ ದೇವಂಗದವರಂತೂ 100% ಒಂದು 4 ಟೈಮಲ್ಲಿ ಒಂದು ಟೈಮಲ್ಲೂ ಇದು ಇರಲಿ ಅಂತಾರೆ. ಒಂದು ಟೈಮಲ್ಲೂ ಇರಲಿ, ಏನೇ ಐಟಮ್ ಮಾಡಿದ್ರು ಕೂಡ ಇದೊಂದು ಐಟಮ್ ಮಾಡಿ ಚಂದ್ರಪ್ಪ ಅಂತಾರೆ. ಓಕೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಚಂದ್ರಪ್ಪ, ಥ್ಯಾಂಕ್ ಯು. ಹೊಸ ಹೊಸ ಅಡುಗೆನೇ ತೋರಿಸ್ಬೇಡಿ, ಈ ಥರ ಹಳೆ ಅಡುಗೆನ ಹುಡ್ಕೊಂಬನ್ನಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾರ್ಯಕ್ರಮದ ಮುಂದಿನ ಸುತ್ತು ಮುರಳಿಯವರೇ ಯಾರನ್ನು ಕರೆಸ್ತಾ ಇದ್ದೀರಾ, ಯಾವ ಕೈ ರುಚಿನ ತೋರಿಸ್ತಾ ಇದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆರೋಗ್ಯದ ಅಡುಗೆನ ತೋರಿಸ್ಕೊಡ್ಲಿಕ್ಕೆ ಬಾಲಕೃಷ್ಣ ಗುರೂಜಿಯವರು, ಖ್ಯಾತ ಸಂಮೋಹಿನಿ ತಜ್ಞರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯದ ಅಡುಗೆ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ ಬಾಲಕೃಷ್ಣ ಗುರೂಜಿಯವರೇ. ನಮಸ್ಕಾರ ಸರ್. ನಮಸ್ಕಾರ ಗುರೂಜಿ. ಹೇಳಿ ಗುರೂಜಿ, ಏನ್ ಮಾಡ್ತಾ ಇದ್ದೀರಾ ಇವತ್ತು, ಏನ್ ಸಮಾಚಾರ? ರುಚಿಯಾಗಿ ತಿನ್ನಬೇಕಾದ್ರೆ ಸಿಂಪಲ್ ಥಿಂಗ್ಸ್, ಅಕ್ಸೆಸರೀಸ್ ಇರಬೇಕು. ಹೌದು ಗುರೂಜಿ. ಮೂಲಂಗಿ ಚಟ್ನಿ. ಓ, ಇದು ತುಂಬಾ ಕಷ್ಟ ಗುರೂಜಿ. ಬಹಳ ಸುಲಭ ಮಾಡ್ಕೋಬಹುದು. ಓಕೆ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ತಿಂತಾ ಇದ್ರೆ ಅದೇನೋ ನೀವು ಹೇಳ್ತಿರಲ್ಲ ಹಂಗಿರ್ತಾ, ಅದ್ಭುತವಾಗಿರ್ತಾ? ಹಾಗಿರುತ್ತೆ. ಓಕೆ ಗುರೂಜಿ, ಈ ಮೂಲಂಗಿ ಚಟ್ನಿ ಮಾಡಕ್ಕೆ ಏನೇನ್ ತಿಂದಿದೆ? ಚಟ್ನಿ ತಾನೇ ಇದು? ಹೌದು, ಮೂಲಂಗಿ ಚಟ್ನಿ ಪುಡಿ ಅಲ್ಲ, ಚಟ್ನಿನೇ ಇದು? ಹೌದು, ಮೂಲಂಗಿ ಚಟ್ನಿ. ಓಕೆ ಗುರೂಜಿ. ಮೂಲಂಗಿ ಚಟ್ನಿ ಬೇಕಾಗುವ ಸಾಮಗ್ರಿಗಳು: ಮೂಲಂಗಿ, ಹುರಿಗಡಲೆ, ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನಕಾಯಿ, ಖರ್ಜೂರ, ಹುಣಸೆ ಹಣ್ಣು, ಉಪ್ಪು. ಶುರು ಮಾಡೋಣ. ಇನ್ನೇನಕ್ಕೆ? ತುಂಬಾ ಜನ ಅಡಿಗೆ ಅಂದ್ರೆ ಒದ್ದಾಡ್ತಾರೆ, ಮೈಯೆಲ್ಲ ಪರ್ಚ್ಕೋತಾರೆ. ಯಾಕೆ ಅಂತ ನಿಜವಾಗ್ಲೂ ಹೇಳ್ಬೇಕು, ಅಡಿಗೆ ಮಾಡ್ಬೇಕಂದ್ರೆ ಫಸ್ಟ್ ಪ್ರೀತಿ ಇರಬೇಕು, ಆಸೆ ಇರಬೇಕು. ನಾನು ಕೈಯಿಂದ ಬಡ್ಸಿದ್ನ ತುಂಬಾ ಜನ ಇಷ್ಟಪಟ್ಟು ತಿಂತಾರೆ ಅನ್ನೋ ಖುಷಿ ಇರಬೇಕು. ಆ 3 ಇಲ್ಲ ಅಂತ ನೀವು ಅಡಿಗೆ ಮನೆ ಕಳಿಸಿ ಅದರೊಳಗೆ ತುಪ್ಪ, ಎಣ್ಣೆ, ಬೆಣ್ಣೆ ಏನಾದ್ರು ಹಾಕಿರಿ, ಮಗನ ರುಚಿನೇ ಬರಲ್ಲ. ಹಾಕಿದ್ರೆ ನಮ್ಮಲ್ಲಿ ಎಣ್ಣೆ ಹಾಕ್ತಾ ಇರ್ತೀವಿ, ಬೆಣ್ಣೆ ಹಾಕ್ತಾ ಇರ್ತೀವಿ, ರುಚಿನೇ ಬರಲ್ಲ ರೀ ಅಂತಾರೆ. ಫಸ್ಟ್ ಮನ್ಸಿರ್ಬೇಕು. ಸರ್, ಅವ್ರು ಒಳ್ಳೆ ಮಾಡ್ಕೊಟ್ರೆ ತಾನೇ ತಿನ್ನೋರು ಹೇಳೋದು ಸಖತ್ತಾಗಿದೆ ಅಂತ. ತಿನ್ನೋರೇ ಇಲ್ಲ ಅಂದ್ರೆ ಮಾಡ್ಕೊಟ್ಟು ಏನ್ ಮಾಡ್ಕೊಳ್ತಾರೆ ಸರ್? ಸಾಧಾರಣ ಗಂಡಸರು ಹೊಗಳಲ್ಲ, ಇದು ಬಹಳ ನೆಗೆಟಿವ್ ಪಾಯಿಂಟ್ ಗಂಡಸರದು. ಇಲ್ಲ, ಅವ್ರಿಗೇನ್ ಗೊತ್ತಾ, ಇನ್ನ ಬೆಸ್ಟ್ ಸಿಗುತ್ತೇನೋ ಅನ್ನೋ ಒಂದು ಆಸೆ ಅಷ್ಟೇ ಗುರುಜಿ. ಬಟ್ ಆ ಪ್ರೋಸೆಸ್ ಅಲ್ಲಿ ಮಾಡೋದನ್ನ ಕಮ್ಮಿ ಮಾಡ್ಬಿಡ್ತಾರಲ್ಲ. ಇಲ್ಲ, ಮಾಡ್ತಾರೆ ಸ್ವಲ್ಪ ಹಿಂಗೆ ಹೇಳ್ತಾರೆ. ಪರವಾಗಿಲ್ಲ, ಸುಮಾರು ಜಾಸ್ತಿ ಹೇಳಲ್ಲ. ಪರವಾಗಿಲ್ಲ, ಚೆನ್ನಾಗಿತ್ತು ಇವತ್ತು ಅಂದ್ರೆ ಅವ್ರ ಹೆಂಡತಿ ಸ್ವಲ್ಪ ಖುಷಿ ಆಗ್ಬೇಕು, ಅವ್ರ ಅಮ್ಮ ಸ್ವಲ್ಪ ಖುಷಿ. ಏನೋ ಹೇಳ್ತಾ. ಓಕೆ ಗುರುಜಿ, ಮಾಡೋಣ ಇದನ್ನ. ಹಸಿ ಮೂಲಂಗಿ ಹಾಕೊಳ್ಳೋದು. ಹಾಕಿ ಗುರುಜಿ. ಮೂಲಂಗಿ ಚಟ್ನಿ ಯಾರ ಜೊತೆ ತಿನ್ನೋದು? ಮುದ್ದೆ ಜೊತೆ ಚೆನ್ನಾಗಿರುತ್ತೆ, ಅನ್ನ ಜೊತೆ ಚೆನ್ನಾಗಿರುತ್ತೆ. ಬಿಸಿ ಅನ್ನ, ಓಹೋ, ಬಿಸಿ ಅನ್ನ, ಬಿಸಿ ಮುದ್ದೆ, ಫಸ್ಟ್ ಕ್ಲಾಸ್. ಓಕೆ. ಇದಕ್ಕೆ ತೆಂಗಿನಕಾಯಿ, ಕಾಯಿ ತುರಿ, ಹುರ್ಗಡ್ಲೆ, ಓಕೆ, ಖರ್ಜೂರ, ಓಹೋ, ಹಸಿ ಮೆಣಸಿನಕಾಯಿ ಹಾಕಿ, ಹುಣಸೆ ಹಣ್ಣು, ಓಹೋ, ವೆರಿ ಗುಡ್. ಆ್ಯಂಡ್ ಒಂದು ಅರ್ಧ ಚಮಚದಷ್ಟು ಉಪ್ಪು. ಒಂದು ಸ್ವಲ್ಪ ನೀರು ಈಗಲೇ ಬೇಕಾದ್ರೆ ಹಾಕೋಬೋದು ಅಥವಾ ಆಮೇಲೆ ಬೇಕಾದ್ರೆ ಹಾಕ್ಬಿಡಿ. ಮೂಲಂಗಿ ಚಟ್ನಿ, ಈ ಮಜ್ಜಿಗೆಲ್ಲ ಮೂಲಂಗಿ ಹಾಕೊಂಡು ಕುಡಿತಾರೆ. ಇನ್ಫ್ಯಾಕ್ಟ್ ಕಾನ್ಸ್ಟಿಪೇಷನ್ ಅಂತ ಏನ್ ಹೇಳ್ತೀವಿ, ಅದಕ್ಕೋಸ್ಕರ ಅದಕ್ಕೆ ಬಹಳ ಒಳ್ಳೆ ಮೆಡಿಸಿನ್, ರಾಮಬಾಣ. ಬಟ್ ರೆಗ್ಯುಲರ್ ಆಗಿ ತಿನ್ಬೇಕು. ಅದ್ಭುತ ಗುರುಜಿ. ಮೂಲಂಗಿ ಚಟ್ನಿ ಓಕೆ, ರೆಡಿ. ಬಟ್ ಏನು ನೋಡೋರ್ಗೆ ಏನು ಗೊತ್ತಾಗಲ್ಲ, ಈ ತೆಂಗಿನಕಾಯಿ ಚಟ್ನಿ ತರನೇ ಕಾಣ್ತಾ ಇದೆ ಅನ್ಸುತ್ತೆ. ಕಣ್ಣು ಕಾಣೋದು. ಹೌದು ಅಲ್ಲ, ಕೊಬ್ಬರಿ ಜೊತೆ ಮಿಕ್ಸ್ ಆಗಿರುತ್ತೆ. ಹೌದೌದು.
ಏನು ವ್ಯತ್ಯಾಸ ವ್ಯತ್ಯಾಸ ಕಣ್ಣಿಗೆ ಕಾಣ್ತಾ ಇಲ್ಲ. ಬಟ್ ಆ ಸುವಾಸನೆ, ಆಹಾ. ರುಚಿ ರುಚಿ. ಮೂಲಂಗಿ ಚಟ್ನಿ, ಬಿಸಿ ಬಿಸಿ ರಾಗಿ ಮುದ್ದೆ, ಬಿಸಿ ಬಿಸಿ ಅನ್ನಕ್ಕೆ ಬಹಳ ಚೆನ್ನಾಗಿರುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ. ಆಹಾ, ಆ ಘಾಟ್ ಇಲ್ಲಿಗೆ ಬರ್ತಾ ಇದೆ. ಆ ಮೂಲಂಗಿ ಘಾಟು ಯಾವುದೋ ನಾಟಿ ಮೂಲಂಗಿ ಅಂತ ಕಾಣುತ್ತೆ. ಓಕೆ, ಈ ಮೂಲಂಗಿ ಚಟ್ನಿನ ಗುರೂಜಿಯವರು ಯಾವ ರೀತಿ ಮಾಡಿದ್ರು ಅಂತ ಮತ್ತೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮೂಲಂಗಿ ಚಟ್ನಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಮೂಲಂಗಿ, ತೆಂಗಿನಕಾಯಿ ತುರಿ, ಹುರಿಗಡಲೆ, ಖರ್ಜೂರ, ಹಸಿರು ಮೆಣಸಿನಕಾಯಿ, ಹುಣಸೆ ಹಣ್ಣು, ಉಪ್ಪು, ನೀರು ಹಾಕಿ ರುಬ್ಬಿದರೆ ಆರೋಗ್ಯಕರ ಮೂಲಂಗಿ ಚಟ್ನಿ ಸವಿಯಲು ಸಿದ್ಧ. ಗುರುಜಿ, ಮೂಲಂಗಿ ಚಟ್ನಿ ಮಾಡಿ ಕೊಟ್ಟಿದ್ದೀರಾ. ಬಿಸಿ ಬಿಸಿ ಮುದ್ದೆನೂ ಮಾಡಬೇಕು ಅನಿಸ್ತಾ ಇದೆ, ತಿನ್ಬೇಕು ಅನಿಸ್ತಾ ಇದೆ. ಆದ್ರೆ ಏನು ಮಾಡೋದು, ಇವತ್ತು ಮುದ್ದೆ ಮಾಡೋ ಸ್ಥಿತಿಯಲ್ಲಿ ನಾವಿಲ್ಲ, ಅಷ್ಟೊಂದು ಟೈಮು ಇಲ್ಲ. ಒಳ್ಳೆ ಒಂದು ಕರ್ರಿ ಜೊತೆಗೆ ತಿನ್ನೋಡಿ ನೋಡಿ ಅದ್ಭುತವಾಗಿರುತ್ತೆ ಅಂತ ಗುರುಜಿ ಹೇಳಿದ್ದಾರೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ಪ್ರಶ್ನೆ ಒಬ್ಬರು ಕೇಳಿದ್ರು ಗುರುಜಿ. ಅವ್ರು ಹೇಳ್ತಾ ಇದ್ರು ಅಂದ್ರೆ, ಈ 3-4 ವರ್ಷಗಳಿಂದ ಅವ್ರ ತಂದೆ ಏಜ್ ಹಾಕಿಲ್ಲ, ಮಗ ಸಿಕ್ಕಾಪಟ್ಟೆ ನಮ್ಮ ತಂದೆ ರೇಗಾಡ್ತಾರೆ. ಏನಕ್ಕೆ ರೇಗಾಡ್ತಾರೆ ಅಂತ ಗೊತ್ತಿಲ್ಲ. ದಯವಿಟ್ಟು ಇದಕ್ಕೇನಾದ್ರು ಸೊಲ್ಯೂಷನ್ ಹೇಳಿ. ತುಂಬಾ ಸಿಂಪಲ್. ಇದು ಎಂತ ತೊಂದರೆ ಅಂತ ನೋಡೋರ್ಗೆ ಅನ್ಸುತ್ತೆ. ಹೌದು, ಆದರೆ ಮನೆಯಲ್ಲಿದ್ದು ಅನುಭವಿಸುವಾಗ ಎಷ್ಟು ನರಕ ಯಾತನೆ ಆಗಿರುತ್ತೆ ಅಂತ ಅನುಭವಿಸೋರು ಗೊತ್ತಿರುತ್ತೆ. ಇಲ್ಲ ಗುರುಜಿ, ಎರಡೆರಡು ತರ ಯೋಚನೆ ಮಾಡ್ಬೋದು. ಈ ನನ್ನ ಮಕ್ಳು ಏನ್ ಚೇಷ್ಟೆ ಮಾಡಿರ್ತಾರೆ ಅವ್ರ ಅಪ್ಪನ ಮೇಲೆ ಅದು ಗೊತ್ತಿರಲ್ಲ. ಬರೀ ನಮ್ಮ ಅಪ್ಪ ರೇಗಾಡ್ತಾರೆ ಅನ್ನೋದಕ್ಕಿಂತ ಅವ್ರ ಅಪ್ಪನ ಆಸೆ ಅನುಗುಣವಾಗಿ ಇವ್ರು ನಡೆದಿರೋದಕ್ಕೆ ಚಾನ್ಸಸ್ಗಳೇ ತುಂಬಾ ಕಡಿಮೆ. ಇವ್ರಿಗೆ ಏನಿಸ್ತಾ ಇರುತ್ತೆ ಅಂದ್ರೆ ಅವ್ರ ತಂದೆ ಬೈತಾ ಇದಾರೆ ಅಂತ ಮಾತ್ರ ಅನಿಸ್ತಾ ಇರುತ್ತೆ. ಏನ್ ಕಾರಣ, ಇವ್ರು ಏನ್ ನೆರವೇರಿಸಿಲ್ಲ, ಅವ್ರ ಫೀಲಿಂಗ್ಸು, ಅವ್ರು ಕಷ್ಟಪಟ್ಟು ಸಾಕಿರುವಂತದ್ದು ಮಕ್ಕಳಿಗೆ ಇರುತ್ತೆ. ಅದು ಇರ್ಬೋದೇ. ನಾನು ಹೇಳಿದೆ, ಇದು ಒಂದು ಪ್ರಶ್ನೆ, ಇದಕ್ಕೊಂದು ನಾವು ಉತ್ತರ ಏನ್ ಹೇಳೋದು. ನಿಮ್ಗೆ ಪ್ರಶ್ನೆ ಉತ್ತರಗಳೆಲ್ಲ ಗೊತ್ತಿರ್ತದೆ. ಒಂದು ಅಸಂಪ್ಷನ್ ಮೇಲೆ ಉತ್ತರ ಕೊಡೋಣ. ಹೇಳಿ ಗುರುಜಿ. ಏನು ಅಂದ್ರೆ, ಮಗ ನಿಜವಾಗ್ಲೂ ಒಳ್ಳೆಯವನು ಹೌದು ಅನ್ನೋ ಅಸಂಪ್ಷನ್ ಮೇಲೆ ಮಾತಾಡೋಣ. ಓಕೆ. ಯಾಕಂದ್ರೆ ನೋಡ್ಬೇಕಾದ್ರೆ ಒಂದು ಕೋಪ ಬರ್ಬೇಕಾದ್ರೆ ಒಬ್ಬ ಮನುಷ್ಯಂಗೆ ಅವನು ಕಳ್ಕೊಂಡ್ಬಿಟ್ಟ, ಇನ್ನೇನು ನಂಗೆ ಸಿಕ್ಕಲ್ಲ ಅನ್ನುವಾಗ ಆ ಕೋಪ ಬರೋದು. ಎಸ್. ಈಗ ಗಂಡ ಕೈ ಮೀರಿ ಹೊಟ್ಟೋದ, ಆಗೋಯ್ತು ನನ್ನ ಲೈಫ್ ಅಂತ ಹೆಂಡತಿ ಅನ್ಸೋದು, ಅಥವಾ ಗಂಡಂಗೆ ಅಯ್ಯೋ ನನ್ನ ಲೈಫೇ ಮುಗ್ದೋಯ್ತು, ಹೆಂಡತಿ ಇಷ್ಟನಾ, ಹಿಂಗೆ ಕೊರ್ಗಿ ಸಾಯ್ಬೇಕಂದ, ನಿನ್ನ ಸಾಯೋ ತನಕ ಇದೆ ಹೆಂಡತಿ ಹಿಂಗೇನಾ ಅನ್ನಿಸ್ದಾಗ, ಮಕ್ಕಳು ಕೈಗೆ ಬಂದವರು ಹಾಳಾಗೋದಾಗ, ವಿ ಲೂಸ್ ದ ಬ್ಯಾಟಲ್, ನಮ್ಗೆ ಆಗೋಯ್ತಿನ್ನ ಅಂತ ಅನ್ಸಾಗ ಆ ಸಿಟ್ಟು ನೆತ್ತಿಗೆ ಇರುತ್ತೆ. ಇದು ಒಂದು. ಬಟ್ ನನ್ನ ಅನುಭವದ 32-33 ವರ್ಷದ ಅನುಭವದ ಪ್ರಕಾರ ಖಂಡಿತವಾಗ್ಲೂ ಇಷ್ಟೂ ಸರಿ ಮಾಡ್ಬೋದು. ಹಿಪ್ನಾಸಿಸ್ ಮುಖಾಂತರ, ಸಂಮೋಹನದ ಮುಖಾಂತರ ಅವನಿಗೆ ಮನಸ್ಸಿಗೆ ನಾಟುವ ಹಾಗೆ ಕೌನ್ಸಿಲ್ ಮಾಡ್ಬೋದು. ಕಾನ್ಷಿಯಸ್ ಸ್ಟೇಟಲ್ಲ, ಹಿಪ್ನಾಟಿಕ್ ಸ್ಟೇಟಲ್ಲಿ. ಫಸ್ಟ್ ಆಫ್ ಆಲ್ ಅಂತವ್ರು ಬರೋದೆಲ್ಲ ಬಿಡಿ. ಅವ್ರ ಜೊತೆಗೆ ಮಗನ ಕಂಡ್ರೆ ಹಂಗೆ ರೇಗ್ತಾ ಇದಾರೆ ಅಂದ್ರೆ, ಮಗನ ಜೊತೆ ಬಾ ನಿಂಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ, ಬರ್ತಾರ ಗುರುಜಿ? ಕೆಲವರಿಗೆ ಅವ್ರ ತಪ್ಪು ಗೊತ್ತಾಗುತ್ತೆ, ಅಥವಾ ಅವ್ರಿಗೆ ಈ ಥರ ಆಗ್ತಿದೆ ಅಂತ ಗೊತ್ತಾಗುತ್ತೆ, ಬರ್ತಾರೆ. ಗೊತ್ತಾಗಿದ್ರು ಕೂಡ ಒಪ್ಕೊಳ್ಳೋಕೆ ಮನ್ಸೊಪ್ಪಲ್ಲ. ಇಲ್ಲ ಮುರಳಿಯವರೇ, ಬರ್ತಾರೆ, ತುಂಬ ಜನ ಬರ್ತಾರೆ, ತುಂಬ ಜನ ಬರ್ತಾರೆ. ಈ ಥರ ಮಾಡಿದಾಗ ಅವರಿಗೆ ತೊಂದರೆಗಳು ಸರಿ ಹೋಗುತ್ತೆ. ಮತ್ತು ಅವರ ಜೀವನದಲ್ಲಿ ಏನು ಕಳ್ಕೊಂಡೆ ಅಂತಿದೆಯೋ ಅದನ್ನ ಕಳ್ಕೊಂಡಿಲ್ಲ, ಇದಕ್ಕೆ ಒಂದು ಕಾರಣ ಇದೆ, ಹೀಗಾಗಿ ಈ ಥರ ಆಗಿದೆ ಅಂತ ಅವ್ರಿಗೆ ಕನ್ವಿನ್ಸ್ ಮಾಡ್ಬೋದು. ಅದಕ್ಕೆ ಕೆಲವು ಥೆರಪಿಟಿಕ್ ಟೆಕ್ನಿಕ್ಸ್ ಇದೆ. ಅದನ್ನು ಮಾಡಿದಾಗ ಅವ್ರಿಗೆ ಅರ್ಥ ಆಗಿ ಆ ಒಂದು ವಿಷಯ ಸಬ್ಕಾನ್ಷಿಯಸ್ ಮನಸ್ಸಿಗೆ ಹೋಗಿ ಅವರ ಕೋಪ ಹೋಗೋ ಸಾಧ್ಯತೆ ಇದೆ. ಓಕೆ, ನಿಮ್ಮ ತಂದೆಯವ್ರನ್ನ ಬಾಲಕೃಷ್ಣ ಗುರೂಜಿಯವ್ರ ಹತ್ರ ಕರ್ಕೊಂಬಂದ್ರೆ, ಅಥವಾ ನೀವು ಇದ್ರ ಬಗ್ಗೆ ಬಂದು ಮಾತಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ತಂದೆಯವರ ಕೋಪ ಕಡಿಮೆ ಆಗ್ಬಹುದು. ಓಕೆ ಗುರುಜಿ, ಮೂಲಂಗಿ ವಿಚಾರಕ್ಕೆ ಬರೋಣ. ಮೂಲಂಗಿ ಚಟ್ನಿ ಕೊಟ್ಬಿಟ್ಟಿದ್ದೀರಾ. ಓಹೋ, ಮಕ್ಕಳಾಗಿದ್ದಾಗ ಹೇಳಿ ಗುರುಜಿ. ಮೂಲಂಗಿ ಬೇಕು ಅಂತ ಒಂದು ಪಪೆಟ್ ಶೋನಲ್ಲಿ ಓಕೆ ಪುಟ್ಟ ಆಕ್ಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಜ್ಞಾಪಕ ಬಂತು ಮೂಲಂಗಿ. ಹೌದಾ? ಓಕೆ, ಮೂಲಂಗಿ ಚಟ್ನಿನ ಏನ್ರಲ್ಲಿ ತಿನ್ಬೇಕು? ಅದೇ ರೊಟ್ಟಿ, ಅದೇ ಚಪಾತಿ ಬೇಡ, ಮೊಸರನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಬಿಳಿ ಅನ್ನಕ್ಕೆ ಚೆನ್ನಾಗಿರುತ್ತೆ, ಮುದ್ದೆಗೆ ಚೆನ್ನಾಗಿರುತ್ತೆ. ರಾಗಿ ಬಿಸಿ ಬಿಸಿ ಮುದ್ದೆಗೆ ಈ ಚಟ್ನಿ ಹಾಕೊಂಡು ತಿಂತಾರೆ, ಅದ್ರ ಮಜಾನೇ ಬೇರೆ ರೀ. ನೋಡೋಣ. ಆಹಾ, ಎಲ್ಲಿಂದ ತಂದ್ರಿ ಗುರುಜಿ ನಾಟಿ ಮೂಲಂಗಿನ? ಸ್ವಲ್ಪ ಜಾಸ್ತಿನೇ ಇದೆಯಾ? ಜಾಸ್ತಿನೇ ಇದೆ. ಈ ಮಜ್ಜಿಗೆನಕ್ಕೆ ಅದ್ಭುತವಾಗಿರುತ್ತೆ, ಮೊಸರನ್ನಕ್ಕೆ ಅದ್ಭುತ. ಎಷ್ಟು ಸಿಂಪಲ್ ಥಿಂಗ್ಸ್ ಒಂದು ಹೊಸ ಡೈಮೆನ್ಷನ್ ಅನ್ನೇ ಊಟಕ್ಕೆ ಆಡ್ ಮಾಡ್ಬಿಡುತ್ತೆ. ಅಲ್ಲ ನೋಡಿ ಎಷ್ಟು ರುಚಿ ಕೊಡ್ತಾ ಇದೆ ಅಂದ್ರೆ, ಇವಾಗ
ಗೊತ್ತಾಗತ್ತೆ ನಿಮಗೆ ಊಟದಲ್ಲಿ ಸಂತೋಷ ಸಿಗುತ್ತೆ. ಅದ್ಭುತವಾಗಿ ಒಳ್ಳೆ ಮಜಾ ತರ ಅದ್ಭುತವಾಗಿದೆ ಗುರುಜಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಂದಿನ ಸುತ್ತು ಏನ್ರಿ ಮಾಡಿ ಯಾರನ್ನು ಕರೆಸ್ತಾ ಇದ್ದೀರಾ, ಯಾರ ಮನೆಯ ಕೈ ರುಚಿನ ತೋರಿಸ್ತಾ ಇದ್ದೀರಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಡಮ್. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಶಾರದಾ. ಶಾರದಾ ವೆಂಕಟೇಶ್, ತುಮಕೂರಿಂದ ಬರ್ತಾ ಇದ್ದೀನಿ. ಏನ್ ಮಾಡ್ಕೊಂಡಿದ್ದೀರಿ ಶಾರದಾ ಅವರೇ? ನಾನು ಹೌಸ್ ವೈಫ್. ವೆಂಕಟೇಶ್ ಅವ್ರು ಏನ್ ಮಾಡ್ತಾರೆ? ಅವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಗೌರ್ಮೆಂಟ್ ಎಂಪ್ಲಾಯಿ. ಗೌರ್ಮೆಂಟ್ ಎಂಪ್ಲಾಯಿ. ಎಷ್ಟು ಜನ ಮಕ್ಕಳು? ಇಬ್ರು ಇದ್ದಾರೆ. ಏನ್ ಮಾಡ್ತಾರೆ? ಒಬ್ಳು 8th ಓದ್ತಿದ್ದಾಳೆ. 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡ್. ವೆರಿ ಗುಡ್. ಒಬ್ಳು LKG. 8th ಸ್ಟ್ಯಾಂಡರ್ಡ್ LKG. ಓಕೆ ಓಕೆ. ಏನ್ ಮಾಡ್ತಾ ಇದ್ದೀರಾ ನಮ್ಮ ಇವತ್ತಿನ ನಾನು ಕಾರ್ಯಕ್ರಮದಲ್ಲಿ? ಇವತ್ತು ಮುರ್ಗಿ ಮಸಾಲಾ ಫ್ರೈ ಮಾಡ್ತಾ ಇದ್ದೀನಿ. ಮುರ್ಗಿ ಮಸಾಲಾ ಫ್ರೈ ಮಾಡಕ್ಕೆ ತುಮಕೂರಿಂದ ಬಂದಿದ್ದೀರಾ. ಮುರ್ಗಿನ ತಗೊಂಡ್ಬಂದಿದ್ದೀರಾ? ಹಾ ಸರ್. ಓಕೆ, ಏನೇನ್ ತಂದಿದ್ದೀರಾ ಹೇಳಿ. ಮುರ್ಗಿ ಮಸಾಲಾ ಫ್ರೈ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಹಸಿರು ಮೆಣಸಿನಕಾಯಿ, ಸೋಂಪು, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಸಾಂಬಾರ್ ಪುಡಿ, ಚಿಕನ್ ಮಸಾಲ, ಕಾಳು ಮೆಣಸಿನ ಪುಡಿ, ಅರಿಶಿನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡುವ. ಫಸ್ಟ್ ಏನ್ ಕೊಡ್ಲಿ ನಿಮ್ಗೆ? ನಮ್ಗೊಂದು ಪಾನ್ ಕೊಡಿ ಸರ್. ಪ್ಯಾನ್ ಕೊಟ್ಬಿಟ್ರೆ ಸಾಕಾ? ಸಾಕು ಸರ್. ರುಬ್ಕೊಳ್ಳೋದೆಲ್ಲ ಏನಿಲ್ವಾ? ಫಸ್ಟ್ ಗ್ರೈಂಡ್ ಮಾಡ್ಕೊಂಡ್ಬಿಡ್ಲಾ? ಏನೋ ಅವ್ನು ಮಾಡ್ಕೊಳ್ಳಿ. ಏನಿದು? ಬೆಳ್ಳುಳ್ಳಿ ಹಾಕೋಬೇಕು. ಹಾಕೊಳ್ಳಿ ಫಸ್ಟ್ ಬೆಳ್ಳುಳ್ಳಿ ಎಲ್ಲ ಹಾಕೊಳ್ಳಿ. ನೋಡ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಶುಂಠಿ ಹಾಕೋಬೇಕು. ಓಕೆ, ಬೆಳ್ಳುಳ್ಳಿ, ಶುಂಠಿ, ನಂತರ ಶುಂಠಿ ಮತ್ತೆ ಸ್ವಲ್ಪ ಸೋಂಪು, ಆಮೇಲೆ ಚಕ್ಕೆ, ಲವಂಗ. ಚಕ್ಕೆ ಲವಂಗ. ನಿಮ್ಮ ಅಮ್ಮನ ಮನೇಲಿ ಇರೋದು? ನಮ್ದು ಬೆಂಗಳೂರೇ ಸರ್. ನೀವು ಬೆಂಗಳೂರು? ನಾವು ಬೆಂಗಳೂರು. ಬೆಂಗಳೂರಿಂದ ತುಮಕೂರಿಗೆ ಹೋಗಿದ್ದಾ? ಮದುವೆ ಮಾಡ್ಕೊಂಡು ಹೋಗಿರೋದು ತುಮಕೂರಿಗೆ. ವೆರಿ ಗುಡ್. ಅಷ್ಟೇ ಸರ್. ಗ್ರೈಂಡ್ ಇಷ್ಟೇನಾ? ಮಾಡ್ಕೊಳ್ಳಿ. ನೀರು ಹಾಕೋಬೇಕಾ ಬೇಡವಾ? ನೋಡ್ತೀನಿ, ಒಂದ್ಸಲ ಗ್ರೈಂಡ್ ಮಾಡ್ಬಿಟ್ಟು ಮಾಡಿ 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 ಮಾಡಿ. ಆಗಿದೆ ಸರ್ ಇದು. ಬನ್ನಿ, ಪ್ಯಾನ್ ಇಟ್ಟಾಗಿದೆ ನೋಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸ್ವಲ್ಪ ಫ್ರೈ ಆಗಲಿ. ನೀವು ಓದಿದ್ದಲ್ಲ ಇಲ್ಲಿ? ನಾ ಎಲ್ಲ ಬೆಂಗಳೂರಲ್ಲೇ ಸರ್. ಬೆಂಗಳೂರಲ್ಲೇ ಓದಿದ್ದ? ನೀವು ಆ್ಯಂಕರಿಂಗ್ ತುಂಬ ಚೆನ್ನಾಗಿ ಮಾಡ್ತೀರಾ, ತುಂಬ ಚೆನ್ನಾಗಿ ಮಾತಾಡ್ತೀರಾ. ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಚೆನ್ನಾಗಿ ಮಾಡ್ಬೋದು. ಅಡುಗೆ ಚೆನ್ನಾಗಿ ಮಾಡಿದ್ರೆ ನಾವು ತಲೆ ಸಿಚ್ಕೋಬೇಕಮೇಲೆ. ಅಲ್ಲ, ನೀವು ಮಾಡಿದ್ದೀನಲ್ಲ, ತಿಂತೀರಲ್ಲ. ತಿನ್ಬೇಕಲ್ಲ, ತಿನ್ನಿಲ್ಲ ಅಂದ್ರೆ ಹಿಂಗೆ ಜಸ್ಟಿಫಿಕೇಶನ್ ಹೆಂಗೆ ಮಾಡ್ತೀರಾ ನೀವು? ಏನು ಹಾಕ್ಬೇಕು? ಈಗ ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ಲ, ಕೊಡಿ, ಇದು ಕೊಡಿ. ಅದನ್ನು ಹಾಕೋಣ. ಹಾಕಿ. ನೀವು ರುಬ್ಕೊಂಡಿದ್ದು ಶುಂಠಿ, ಬೆಳ್ಳುಳ್ಳಿ ಮತ್ತೆ ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು. ಓಕೆ. ಚಿಕನ್ ಆ್ಯಡ್ ಮಾಡೋಣ ಸರ್. ಆ್ಯಡ್ ಮಾಡಿ ಪ್ಲೀಸ್. ಹಾಕಿ. ಓಹೋ, ಹಾಕಿ. ಓಕೆ. ಬಟ್ ಇದರೊಳಗೆ ಕುಕ್ ಆಗುತ್ತಾ? ಆಗುತ್ತೆ ಸರ್. ಆ್ಯಕ್ಚುಲಿ ಇದು ಬ್ಯಾಚುಲರ್ಸ್ಗೆಲ್ಲ, ನಮ್ಮ ಕಡೆ ಎಲ್ಲ ತುಂಬ ಬ್ಯಾಚುಲರ್ಸೇ ಜಾಸ್ತಿ. ಅಂದರೆ ಓದಕ್ಕೆಲ್ಲ ಬಂದಿರ್ತಾರಲ್ಲ, ಅವರೇ ತುಂಬ ಅವರೇ ಜಾಸ್ತಿ. ತುಮಕೂರು ಸೈಡೆಲ್ಲ ಆಲ್ಮೋಸ್ಟ್ ಎಲ್ಲ ಅವರೇ ಬ್ಯಾಚುಲರ್. ಅಂದರೆ ಓದಕ್ಕೆ ಬಂದಿರ್ತಾರಲ್ಲ ಸ್ಟೂಡೆಂಟ್ಸು ಮತ್ತು ಬ್ಯಾಚುಲರ್ಸ್ ಎಲ್ಲ ಜಾಸ್ತಿ. ಅವ್ರಿಗೆಲ್ಲ ಈಸಿ ರೆಸಿಪಿ ಇದು. ಅಂದರೆ ಏನು ಅಂತ ಗ್ರೈಂಡ್ ಮಾಡೋದೇನಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡು ಬಂದು ಮಾಡ್ಕೋಬೋದು. ಸ್ವಲ್ಪ ಸಾಲ್ಟ್ ಹಾಕ್ಬಿಡೋಣ. ಇಡ್ಲಿ ಮಾಡ್ತೀರಾ ನೀವು ಮನೇಲಿ? ತುಮಕೂರಿನ ಇಡ್ಲಿ ಸ್ಪೆಷಲ್ ನೀವು ಮಾಡ್ತೀರಾ? ಮಾಡಲ್ಲ, ಬಿಡ್ತೀರಲ್ಲ. ಇರೋದೇ ಗಂಡ ಹೆಂಡತಿ, ಒಂದು ಸಣ್ಣ ಮಗು, ದೊಡ್ಡ ಮಗು ಸ್ಕೂಲ್ ಹೊಟ್ಟೋಗಿರ್ತೇನೋ. ಸ್ವಲ್ಪ ಕ್ಲೋಸ್ ಮಾಡೋಣ. ಸ್ವಲ್ಪ ನೀರು ಹಾಕಿದ್ರೆ ಸಾಕು. ಹಾಕಿ ನೀರು ಹಾಕಿ, ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಮುಚ್ಚೋಣವಾ? ಎಷ್ಟು ನಿಮಿಷ ಬೇಯಬೇಕಾಗುತ್ತೆ? ಒಂದು 5 ಮಿನಿಟ್ಸ್ ಸಾಕಾಗುತ್ತೆ. 5 ಮಿನಿಟ್ಸ್ ಬೇಯಬೇಕಾಗುತ್ತಾ? ಓಕೆ. 5 ಮಿನಿಟ್ಸ್ ಒಳಗೆ ಒಳ್ಳೆ ಚಿಕನ್ನು ಮುರ್ಗಿ ಫ್ರೈ ಅಲ್ಲ ಇದು? ಮುರ್ಗಿ ಮಸಾಲಾ ಫ್ರೈ ರೆಡಿ ಮಾಡ್ತಾ ಇದ್ದಾರೆ. ಇದು ಬ್ಯಾಚುಲರ್ ಫ್ರೈ ಅಂತ ಕರೆದು ತಪ್ಪಾಗಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಬ್ಯಾಚುಲರ್ ಅವರೆಲ್ಲಾನು ರುಬ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ. ಇದು ರುಬ್ಬುವಂಥದ್ದೇನಿಲ್ಲ, ಇಮಿಡಿಯೇಟಾಗಿ ತಂದ ಆಗ್ತಾ ಆರಾಮಾಗಿ ಮಾಡ್ಕೋಬಹುದು ಮುರಳಿಯವರೇ ಅಂತ ಹೇಳ್ತಾ ಇದ್ದಾರೆ. ಶಾರದಾ ಅವರೇ, ತೆಗೆದು ನೋಡ್ರಿ ಏನಾಗಿದೆ ಅಂತ ಚಿಕನು. ಆಹಾ, ವೆರಿ ಗುಡ್. ಸರಿ, ಈಗ ಪೌಡರ್ ಹಾಕ್ತಾ ಹೋಗಿ. ಹಾಕಿ ಕೊಡಿ, ಸ್ವಲ್ಪ ಅರ್ಶಿನ. ಜೋರಾಗಿ ಹೇಳ್ರಿ ಶಾರದಾ. ಅರ್ಶಿನ ಹಾಕೋಣ.
ಇಷ್ಟೇನಾ ಯಜಮಾನ್ರ ಮೇಲೆ ರೋಪ್ ಹಾಕದ್ ನೀವು ಮನೇಲಿ? ಇದು ಪೆಪ್ಪರ್ ಪೌಡರ್. ಏನಿದು ಪೆಪ್ಪರ್ ಪೌಡ್ರಾ? ಪೆಪ್ಪರ್ ಪೌಡರ್. ಓಕೆ, ಆಮೇಲೆ ಇದು ಎವರೆಸ್ಟ್ ಚಿಕನ್ ಮಸಾಲಾ ಪೌಡರ್. ಎವರೆಸ್ಟ್ ಚಿಕನ್ ಮಸಾಲ ಹಾಕಿ. ಆಯ್ತು. ಆಮೇಲೆ ಇದು ಬೇಳೆ ಸಾಂಬಾರ್ಗೆ ಯೂಸ್ ಮಾಡ್ತಾರಲ್ಲ, ನಿಮ್ಮ ಮನೆ ಸಾರಿನ ಪೌಡರ್. ಓಕೆ, ಅದೇನು ಸಾರಿನ ಪೌಡರ್ ಹಾಕಿ ಎಲ್ಲಿ ಕಂಡಿದ್ದೀರಿ ನೀವು? ಸರ್ ಇದು ತಮಿಳ್ನಾಡು ಕಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಹೌದಾ? ತಮಿಳಿಯನ್ಸ್ ಆಕ್ಚುಲಿ ಮಾಡ್ತಾರೆ. ಹೌದೇನು? ನನಗೆ ಇದು ಹೇಳ್ಕೊಟ್ಟಿದ್ದ ಆಂಟಿ ಭಾಗ್ಯ ಅಂತ. ಓಕೆ, ಅವ್ರು ಹೇಳ್ಕೊಟ್ರು. ಅವ್ರ ಮನೆ ಪಕ್ಕ ತಮಿಳ್ ಅವ್ರಿದ್ರು. Okay. ಅವ್ರು ತಮಿಳಿಯನ್ಸ್ ಹೇಳ್ಕೊಟ್ಟಿದ್ರು. ಹೌದಾ? ಹಿಂಗ್ ಮಾಡಿ ಅಂತ? ಹಿಂಗ್ ಮಾಡಿ ಅಂತ. ಓಕೆ, ಒಳ್ಳೆ ಟೇಸ್ಟ್ ಇರುತ್ತಿದ್ದು. ಹೌದಾ? ನೀವು ಮಾಡಿದ್ದೀರಾ ಮನೇಲಿ? ಹಾ, ನಿಮ್ಮ ಮಕ್ಕಳೆಲ್ಲ ತಿಂತಾರ ಚಿಕನ್ನ? ನಾವೆಲ್ಲ ತಿಂತೀವಿ. ಪಾಪ ವೆಂಕಟೇಶ್ ಅವರು ಯಾವುದೋ ವಿಷಯಗಳಿಗೆ ಹೋಗ್ಬಿಟ್ಟು ದೇವರಿಗೆ ಪ್ರಾಮಿಸ್ ಮಾಡ್ಬಿಟ್ಟಿದ್ದಾರೆ, ನಾನು ತಿನ್ನಲ್ಲ ಅಂತ. ಒಳ್ಳೆ ರೋಸ್ಟ್ ಆಯ್ತಪ್ಪ, ಕಲರ್ ಬಂತು, ಕರೆಕ್ಟ್ ರೋಸ್ಟ್ ಕಲರ್ ಇದು. ಇನ್ನ ರೋಸ್ಟ್ ಆಗಬೇಕಾ ನಿಮಗೆ? ಸಾಕು ಸರ್. ಸಾಕಲ್ಲ? ಕೊತ್ತಂಬರಿ ಸೊಪ್ಪು ಹಾಕಿ. ಹಾಕಿ ಏನು ಹಾಕ್ಬೇಕೆಲ್ಲ ಹಾಕ್ಬಿಡಿ, ಆಗೋಯ್ತಿನ್ನ. ನಿಮಗೆ ಜಾಸ್ತಿ ಹಾಕಿದ್ರೆ ಆಗಲ್ವಲ್ಲ? ಜಾಸ್ತಿ ಹಾಕಿದ್ರೆ ಆಗುತ್ತೆ, ನೀವು ಮಾಡಿರೋದು ಮುಚ್ಚೋಗ್ಬಿಡುತ್ತೆ. ಎಲ್ಲ ಏನು ಮಾಡ್ತಾರೆ, ಹಿಂಗೆಲ್ಲ ಡೆಕೋರೇಷನ್ ಮಾಡ್ತೀವಿ ಅಂತ ಮಾಡ್ತಾರೆ. ಕಡೆಗೆ ಏನಾಗುತ್ತೆ, ಆ ಒರಿಜಿನಲ್ ಕಲರೇ ಕಾಣಲ್ಲ, ಬರೀ ಆ ಕೊತ್ತಂಬರಿ ಗಿಡ ಕಾಣ್ತಾ ಇರುತ್ತೆ ಅಷ್ಟೇನೆ, ಇಲ್ಲ ಕರಿಬೇವು ಗಿಡ ಕಾಣ್ತಾ ಇರುತ್ತೆ. ನೀವು ಟೇಸ್ಟಲ್ಲಿ ಸೂಪರ್ ಬಿಡಿ ಸರ್. ಏನು ಟೇಸ್ಟ್, ನೀವು ಟೇಸ್ಟ್ ಚೆನ್ನಾಗಿ ಮಾಡಿಕೊಟ್ರೆ ಟೇಸ್ಟಲ್ಲಿ ಸೂಪರ್. ಟೇಸ್ಟೇ ಮಾಡ್ಕೊಟ್ಟಿಲ್ಲ ಅಂದ್ರೆ ಎಲ್ಲಿ ಸೂಪರು? ತಿಂದು ನೋಡಿ ಸರ್, ಚೆನ್ನಾಗಿರುತ್ತೆ ಬಿಡಿ. ಚೆನ್ನಾಗಿರುತ್ತೆ. ಸಾಕು, ಆಯ್ತು. ಮುರ್ಗಿ ಮಸಾಲಾ ಫ್ರೈ ರೆಡಿ ಸರ್. ಓಕೆ ಶಾರದಾ ಅವರೇ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಮಕೂರಿನಿಂದ ಬಂದಿದ್ದಾರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ. ಮುರ್ಗಿ ಮಸಾಲಾ ಫ್ರೈ ರೆಡಿ ಮಾಡಿದ್ದಾರೆ. ವಿಶೇಷವಾಗಿ ಮನೆಯಲ್ಲಿರ್ತಕ್ಕಂಥ ಸಾರು ಪುಡಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಇದನ್ನ ಮದುವೆ ಆಗಿರೋ ಬ್ರಹ್ಮಚಾರಿಗಳು, ಬ್ಯಾಚುಲರ್ಸ್ಗಳೆಲ್ಲ ಮಾಡ್ಕೋಬಹುದು, ಈಸಿಯಾಗಿದೆ ಅಂತ ಒಂದು ಕಾನ್ಸೆಪ್ಟ್ನ ಕೊಟ್ಟು ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡೋದು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ಆಲ್ ಬ್ಯಾಚುಲರ್ಸ್, ಮುರ್ಗಿ ಮಸಾಲಾ ಫ್ರೈ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಸೋಂಪು, ಚಕ್ಕೆ, ಲವಂಗ, ಹಸಿರು ಮೆಣಸಿನಕಾಯಿ ಹಾಕಿ ನೀರು ಸೇರಿಸಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಈರುಳ್ಳಿ ಹಾಕಿ ಹುರಿದು ಟೊಮ್ಯಾಟೊ, ರುಬ್ಬಿದ ಮಸಾಲ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ. ಇದಕ್ಕೆ ಚಿಕನ್, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ನಂತರ ಅರಿಶಿನ, ಕಾಳು ಮೆಣಸಿನ ಪುಡಿ, ಚಿಕನ್ ಮಸಾಲ, ಸಾಂಬಾರ್ ಪುಡಿ ಹಾಕಿ ಮಿಕ್ಸ್ ಮಾಡಿ ಬೇಯಿಸಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುರ್ಗಿ ಮಸಾಲಾ ಫ್ರೈ ಸವಿಯಲು ಸಿದ್ಧ. ಶಾರದಾ ಅವರೇ, ಹಾ ಸರ್, ಟೇಸ್ಟ್ ಮಾಡ್ಬೋದಾ? ಮಾಡಿ ಸರ್. ಚೆನ್ನಾಗಿ ಬಂದಿದ್ಯಾ? ಪರ್ಫೆಕ್ಟ್ ಆಗಿದೆ. ಗ್ಯಾರಂಟಿನಾ? 100%. ಓಕೆ, ಇಷ್ಟೊಂದು ಗ್ಯಾರಂಟಿ ಕೊಟ್ಮೇಲೆ ಬಿಡೋ ಸೀನೆ ಇಲ್ಲ, ನೋಡೋ ಸೀನೆ ಇಲ್ಲ ತಿರ್ಗಾ. ಬಟ್ ನಿಮ್ಮಲ್ಲಿ ಇವಾಗ ನಿಮ್ಮ ಯಜಮಾನರು ಬೇರೆ ತಿನ್ನೋದು ಬಿಟ್ಬಿಟ್ಟಿದ್ದಾರೆ. ಎಷ್ಟು ಕೆಜಿ ತರಿಸ್ಕೊಳ್ತೀರಾ ಚಿಕನ್ನ? ನಾವು ಮಾಡ್ತಾ ಇಲ್ಲ ಸರ್ ಮನೇಲಿ. ಇದೇನ್ರಿ ಇದು ಕತೆ? ಹೊರಗಡೆ ತರ್ಸ್ಕೊಂಡು ತಿಂತೀವಿ. ಮನೇಲಿ ಮಾಡೋದು ಬೇಡ ಅಂತನಾ? ಯಜಮಾನ್ರೆ ತರ್ಸ್ಕೊಡ್ತಾರ, ನೀವೇನ್ ಮಾಡ್ತೀರಾ? ಅವರೇ ತರ್ಸ್ಕೊಡ್ತಾರೆ. ಎಂತ ಕತೆ ಆಗೋಯ್ತಲ್ರಿ. ನಾ ಖಾರ ಹಾಕ್ಬೋದಾಗಿತ್ತು. ಉಪ್ಪೆಲ್ಲ ಸರಿ ಇದೆ. ಬ್ಯಾಚುಲರ್ ಚಿಕನ್ ಓಕೆ, ಚೆನ್ನಾಗಿದೆ. ಬ್ಯಾಚುಲರ್ಗಳಿಗೆ ಹಸಿಮೆಣಸಿನ್ಕಾಯಿ ಹಾಕ್ಬೇಕಾಗಿತ್ತು, ಮರ್ತ್ಬಿಟ್ಟು. ಯಾಕೆ ಮರ್ತ್ಬಿಟ್ರಾ? ಎಲ್ಲಿಂದ ಬರುತ್ತೆ ಖಾರ? ಮತ್ತೆ ಅವೇನು ಹುಡುಕ್ತಾ ಇದೀನಿ, ಖಾರ ಎಲ್ಲಿದೆ ಅಂತ. ಖಾರ ಕಾಣ್ತಾನೆ ಇಲ್ಲ, ಖಾರ ಕಾಣೆ ಆಗ್ಬಿಟ್ಟಿದೆ. ಶಾರದಾ, ಏನ್ರಿ ನೀವು ರೀ ಬಂದು ಎಷ್ಟೊತ್ತಿದೆ ನೋಡ್ಕೊಳ್ತಾ ಇದ್ದೀರಾ? ಯಾಕ್ರಿ ಟೆನ್ಷನು? ಓಕೆ, ನೋ ಪ್ರಾಬ್ಲಮ್. ಮಾಡಿರೋಂಥ ಕ್ರಮ ಚೆನ್ನಾಗಿತ್ತು. ಅಂದರೆ ಮನೇಲಿರೋ ಸಾರು ಪುಡಿ ಹಾಕೋದು ಸಹ ಚಿಕನ್ನ ಮಾಡ್ಕೋಬೋದು ಅನ್ನೋ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಎಂಡೂರಾದವರು ಬಹುಮಾನಗಳನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರಿನ ಸಂಪಂಗಿ ರಾಮನಗರದಲ್ಲಿ ಅತ್ಯಂತ ಜನಪ್ರಿಯವಾದಂತಹ ಹೋಮ್ ಅಪ್ಲಯನ್ಸ್ನ ಮಳಿಗೆ ಎಂಡೂರ ಅವರ ಆಕರ್ಷಕ ಬಹುಮಾನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬರಿಗೂ
Thank you. ನಮ್ಮ ಇವತ್ತಿನ ಕಾರ್ಯಕ್ರಮದ ಟಿಫಿನ್ ಬಾಕ್ಸಿನ ಸುತ್ತು ಏನ್ರಿ ಮುಳಿ ಟಿಫಿನ್ ಬಾಕ್ಸ್ ಸುತ್ತು ಇಲ್ಲ ರೀ ಟಿಫಿನ್ ಬಾಕ್ಸ್ ಸುತ್ತಲ್ಲ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸುಚಿತ್ರಾ ಅವರ ಸುತ್ತು. ಅಯ್ಯೋ ಸುಚಿತ್ರಾ ಸುತ್ತಲ್ಲಪ್ಪ, ಏನು ಹೇಳ್ತಾ ಇದ್ದೀರಿ ನೀವು? ಫಟಾಫಟ್ ಅಂತ ಮಾಡಬೇಕು, ಏನೋ ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತಾ ಇದೀವಿ, ನೋಡ್ತಾ ಇದ್ದೀರಾ ತಾನೆ? ಇವತ್ತು ಮತ್ತೆ ಸುಚಿತ್ರಾ ಅವರು ಬಂದಿದ್ದಾರೆ. ಸುಚಿತ್ರಾ ಅವರೇ ಬನ್ನಿ ಮೇಡಮ್. ಮತ್ತೆ ಏನ್ ಸಮಾಚಾರ? ನಮಸ್ಕಾರ. ನಮಸ್ಕಾರ. ಏನ್ರಿ ಮಾತಾಡದೆ ಬರ್ತಾ ಇದ್ದೀರಾ? ಗುರಾಯಿಸ್ಕೊಂಡು ಹಿಂಗೆಲ್ಲ ನೋಡ್ಕೊಂಡ್ ಬರ್ತಾ ಇದ್ದೀರಾ? ಏನಿಲ್ವಾ? ಓಕೆ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಮಕ್ಕಳಿಗೆ ಇಷ್ಟ ಆಗಂತದ್ದು ಪಾಲಕ್ ಪನ್ನೀರ್ ರೋಲ್. ಪಾಲಕ್ ಪನ್ನೀರ್ ರೋಲ್ ಮಾಡ್ತಾ ಇದ್ದೀರಾ? ಪನ್ನೀರ್ ಅಂದ್ರೇನೆ ಮಕ್ಕಳು ಫೇವ್ರೆಟ್. ಪನ್ನೀರ್, ಆಲೂಗಡ್ಡೆ, ಚೀಸ್ ಓಕೆ, ಇದೆಲ್ಲ ಯೂಸ್ ಮಾಡಿ ಒಂದು innovative ಆಗಿ ಮಾಡ್ತಾರೆ. ಅವರು ಇದನ್ನೆಲ್ಲ ಡಿಸೈಡ್ ಮಾಡಬೇಕು ಅಂದ್ರೆ ಇವ್ರು ರಿಸರ್ಚ್ ಮಾಡಿರ್ತಾರೆ. ಮಕ್ಕಳಿಗೆ ಏನ್ ಇಷ್ಟ? ಪಾಲಕ್ ಇಷ್ಟನಾ? ಪಾಲಕ್ ಒಂದೇ ಇಷ್ಟ ಆಗಲ್ಲ, ಪನ್ನೀರ್ ಹಾಕಿದ್ರೆ ಪಾಲಕ್ ತಿಂತಾರೆ. ಇವೆಲ್ಲ ರಿಸರ್ಚ್ ಎಲ್ಲ ನೋಡ್ಕೊಂಡು ಆ ರಿಸರ್ಚ್ ಪ್ರಕಾರ ಮಕ್ಕಳಿಗೆ ಏನ್ ಕೊಟ್ರೆ ಅವ್ರು ತಿಂತಾರೆ, ಇಷ್ಟಪಡ್ತಾರೆ ಅನ್ನೋದೊಂದು ಸರ್ವೆನ ತಗೊಂಡು ಅದನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಇದು ಮಕ್ಕಳಿನ ಟಿಫಿನ್ ಬಾಕ್ಸ್ ರೆಸಿಪಿ ಒಳಗಡೆ ಪನ್ನೀರ್ ಪಾಲಕ್ ರೋಲ್ ಅನ್ನ ಮಾಡಿ ತೋರಿಸ್ತಾ ಇದ್ದಾರೆ. ಏನೇನ್ ತಂದಿದ್ದೀರಾ? ಪಾಲಕ್ ಪನ್ನೀರ್ ರೋಲ್ ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಪನ್ನೀರ್, ಚೀಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಯಿಸಿದ ಆಲೂಗೆಡ್ಡೆ, ಈರುಳ್ಳಿ, ಅಚ್ಚಖಾರದ ಪುಡಿ, ಗರಂ ಮಸಾಲ, ಚಪಾತಿ ಹಿಟ್ಟು, ಉಪ್ಪು, ಎಣ್ಣೆ. ಇಷ್ಟೇ ಸಾಕ? ಫಟಾಫಟ ಮಾಡ್ಕೋಬೋದಾ? ಆಗತ್ತೆ. ಏನು ಮಕ್ಕಳು ಚಪಾತಿ ready. 7:30 ಸ್ಕೂಲ್ ಹೋಗ್ಬೇಕು, ಮಲ್ಲಿ 7 ಗಂಟೆಗೆ ಎದ್ದಿರ್ತಾರೆ. ಇನ್ನು ಆಗತ್ತೆ, ಅರ್ಧ ಗಂಟೆಲಿ cooking time ಮಾಡ್ಬೇಕು. ಅಷ್ಟೇ. ಶುರು ಮಾಡ್ರಿ ನೋಡೋಣ. ಫಸ್ಟ್ ಈಗ ಪಾಲಕ್ನ ಬೇಯಿಸಿಟ್ಕೊಂಡಿದ್ದೀನಿ. ಓಕೆ, ಬೇಯಿಸ್ಬಿಟ್ಟಿದ್ದೀರಾ? ಬೇಯಿಸ್ಬಿಟ್ಟಿದ್ದೀನಿ. ಸ್ವಲ್ಪ ಪ್ಯೂರಿ ಮಾಡ್ಕೊಂಡ್ಬಿಡ್ತೀನಿ. Okay. ಬೇಯಿಸಿರಂತ ಪಾಲಕ್ ಒಂದ್ ದೊಡ್ಡ ಕಟ್ ತಗೊಂಡಿದ್ದೀನಿ ಇಲ್ಲಿ. ಒಂದು ದೊಡ್ಡ ಕಟ್ಟು ಇಷ್ಟೇ ಅಷ್ಟೇ ಆಗ್ಬಿಟ್ಟಿದ್ಯಾ? ಆಗುತ್ತೆ. ಸೊಪ್ಪು ಅಷ್ಟೇ ಇಷ್ಟ ಹಾಕಿದ್ರು ನೀವು ಬಾಯ್ಲ್ ಮಾಡಿದ್ಮೇಲೆ ಇಷ್ಟೇ ಆಗೋದು. ಓಕೆ, ಜಾಸ್ತಿ ಬೇಯಿಸಬಾರ್ದು ಪಾಲಕ್ ಸೊಪ್ಪು. ಸುಮ್ಮನೆ ಬಿಸಿನೀರಿಗೆ ಹಾಕಿ ಸ್ವಲ್ಪ ಓಕೆ 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 ಬ್ಲಾಂಚ್ ಮಾಡಿದ್ರೆ ಸಾಕು. ಒಂದು ಪ್ಯಾನ್ ಇಟ್ಬಿಡಿ ನೀವು ಅಷ್ಟರಲ್ಲಿ. ನಾನು ಏನಕ್ಕೆ? ಅದು ಸ್ಟಫಿಂಗ್ ತಯಾರು ಮಾಡಬೇಕು. ಸ್ಟಫಿಂಗ್ ತಯಾರು ಮಾಡೋಕ್ಕೋಸ್ಕರ ಪ್ಯಾನ್ ಬೇಕಾ? ಓಕೆ ಮೇಡಮ್. ಎಣ್ಣೆ ಹಾಕ್ಲಾ ಸ್ವಲ್ಪ? ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಅಂದ್ರೆ ಪಾಲಕ್ನ ಬಿಸಿನೀರಲ್ಲಿ ಬೇಯಿಸ್ಕೊಂಡು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ? ಮಾಡಿ ಇಟ್ಕೊಂಡ್ಬಿಟ್ಟು. ಓಕೆ, ನೆಕ್ಸ್ಟ್ ಎಣ್ಣೆ ಕಾಯಿಲಿ ಸ್ವಲ್ಪ. ಸ್ಟಫಿಂಗ್ ಮಾಡ್ತಾ ಇದ್ದೀನಿ ಈಗ. ಸ್ಟಫಿಂಗ್ಗೆ ತಯಾರಿ ಮಾಡ್ತಾ ಇದ್ದೀನಿ. ಸ್ಟಫಿಂಗ್ ರೆಡಿ ಆಗೋಯ್ತು. ನೀನು ಚಪಾತಿ ಒತ್ತೋದು ಒಳಗೆ ಚಪಾತಿ ಸುತ್ತೋದು ಒಳಗೆ, ಬಿಡ್ತಾ ಹೌದು. ಇರೋದಷ್ಟೇನಾ? ಹೌದು. ಯಾಕಂದ್ರೆ ಮಕ್ಕಳಿಗೆ ವೆರೈಟಿ ಡಿಫ್ರೆಂಟ್ ಆಗಿ ಅದನ್ನೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಚೇಂಜಸ್ ಮಾಡ್ತಾ ಇರಬೇಕು. ಸಕ್ಕರೆ ತುಪ್ಪ ಬಿಟ್ರೆ ಮೊದಲು ಚಪಾತಿಗಳಿಗೆ ಬೇರೆ ಏನು ಹಾಕೊಡ್ತಿರ್ಲಿಲ್ಲ. ಹೌದೌದು, ಮೊದಲೆಲ್ಲ ಅದೇ ಜಾಸ್ತಿ. ಸಕ್ಕರೆ ತುಪ್ಪನ ಬಿಸಿ ತುಪ್ಪ ಹಾಕಿ, ಸಕ್ಕರೆ ಹಾಕಿ ಹೌದು. ಆ ರೋಲ್ ಮಾಡ್ಕೊಟ್ರೆ ಮಾಡಿ ತಿನ್ನೋ ಮಜಾ ಮಕ್ಕಳಿಗೆ. ಇತ್ತು. ಇವಾಗ ನೀವೇನೇನೋ ತೋರಿಸಿ ನಾವು ತಿನ್ನಂಗ್ ಆಗ್ಬಿಟ್ಟಿದೆಯಲ್ಲ. ಇವಾಗ ಮಕ್ಕಳೇ ಹಾಗೆ ತುಂಬಾ ವೆರೈಟಿ ಕೇಳ್ತಾರೆ. ಎಸ್ 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 ಆಫ್ ಕೋರ್ಸ್. ಸಣ್ಣದಾಗಿ ಹೆಚ್ಚಿರಂತ ಈರುಳ್ಳಿ ಹಾಕ್ತಾ ಇದ್ದೇನೆ. ಓಕೆ, ಚಪಾತಿ ರೋಲ್. ಹೌದು, ಇದನ್ನ ನಾನಿಲ್ಲಿ ಪ್ಯೂರಿ ಮಾಡಿದ್ದೀನಿ ಸಣ್ಣ ಮಕ್ಕಳಿಗಾದ್ರೆ. Okay. ದೊಡ್ಡ ಮಕ್ಕಳಿಗಾದ್ರೆ ನೀವು ಜಸ್ಟ್ ಹಾಗೆ ಪಾಲಕ್ ಸೊಪ್ಪನ್ನ ಚಾಪ್ ಮಾಡಿ ಸಹ ಹಾಕೋಬಹುದು. ಓಕೆ 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 ಓಕೆ. ಸ್ವಲ್ಪ ಆನಿಯನ್ ಚೂರು ಕೆಂಪಗಾಗ್ಲಿ. ಸ್ವಲ್ಪ ಕೆಂಪಾರೆ ಸಾಕನ್ಸುತ್ತೆ. ಕರುಮ್ ಅಂತ ಸಿಕ್ಕರೆ ಚೆನ್ನಾಗಿರುತ್ತೆ ಅಲ್ವಾ? ಹೌದು, ಬ್ರೌನ್ ಅಲ್ಲ, ಕೆಂಪಗಾಗ್ಲಿ ಸ್ವಲ್ಪ. ಡ್ರೈ ಹಾಕೋ ಪಲ್ಯಕ್ಕಿಂತ ಸ್ವಲ್ಪ ಗ್ರೇವಿ ತರ ಇರೋ ಪಲ್ಯ ಇತ್ತು ಅಂದ್ರೆ ಚಪಾತಿ ತುಂಬಾ ಚೆನ್ನಾಗಿರುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಯಾವುದೇ ಮಕ್ಳಿಗೆ ಮಾಡುವಾಗ ಹೇಳಿದ್ರು ಕಡಿಮೆ, ಸಣ್ಣ ಮಕ್ಳಿಗೆ ಹಾಕೋವಂತೂ ಬಹಳ ಕಡಿಮೆನೆ ಹಾಕೋಬೇಕು. ಓಕೆ, ಜಸ್ಟ್ ಇದು ಬರೋದಕ್ಕೋಸ್ಕರ ಅಷ್ಟೇ. ಓಕೆ. ಒಂದು 1/4 ಸ್ಪೂನ್ ಅಷ್ಟು ಸಾಕು. ಏನದು? ಪಾಲಕ? ಪಾಲಕ್ ಪೇಸ್ಟ್. ಓ ವೆರಿ ಗುಡ್. ಏನ್ ಕಲರ್ ಬಂದಿದೆ ನೋಡ್ರಿ. ಇದೇ ಆಶ್ಚರ್ಯ ನನಗೆ ಈ ಪಾಲಕ್ನಲ್ಲಿ ಯಾವಾಗಲೂ. ಹೌದು, ಹಸಿರು ಅದು ರಿಯಲ್ ನೋಡಿ, ನೀವು ಹಾಕೊಂಡಿರೋ ಬಟ್ಟೆಗಿಂತ ಒಳ್ಳೆ ಕಲರ್ ಇದು. ನ್ಯಾಚುರಲ್ ಕಲರ್ ಅಲ್ಲ? ಇದು ಪ್ಲೇನ್ ಪಾಲಕ್ಕು. ಪನ್ನೀರ್ ಬೇಡ ಅಂದ್ರೆ ಇದನ್ನು ಹಾಕೋಬಹುದು. ಪನ್ನೀರ್ ಬೇಕು ಮಕ್ಳಿಗೆಲ್ಲ, ಬರೀ ಪಾಲಕ್ ತಿನ್ನೋರಿ. ಇದೇನ್ ಚೆನ್ನಾಗಿರುತ್ತೆ. ಪನ್ನೀರ್ ಐಟಮ್ ಅಂದ್ರೆ ಮಕ್ಕಳಿಗೆ ಇಷ್ಟ. ಪನ್ನೀರ್ ಹಾಕಿದೀವಿ ಅಂದ್ರೆ ಪಾಲಕ್ ಹೋಗುತ್ತೆ, ಅವ್ರಿಗೆ ಟೇಸ್ಟು ರುಚಿನೂ ಹೆಚ್ಚಾಗತ್ತೆ. ಹೌದೌದು. ಪನ್ನೀರ್ ಚೀಸ್ ಎಲ್ಲ ಯಾವಾಗ ಮಕ್ಳಿಗೆ ಯೂಸ್ ಮಾಡ್ತೀವಿ ರುಚಿ ಎನ್ಹಾನ್ಸ್ ಆಗುತ್ತೆ, ಟೇಸ್ಟ್ ಜಾಸ್ತಿ ಆಗುತ್ತೆ. ಓಕೆ, ನೀರ್ ಬಿಡ್ತಾ ಎಣ್ಣೆ ಬಿಡ್ತಾ ಇದೆ. ಬೇಯಿಸಿರಂತ ಆಲೂಗಡ್ಡೆ ಇದು. ಓಕೆ, ಬೆಂದು ತುರಿದಿರಂಥದ್ದು ಇದು. ಬೆಂದು ತುರ್ದಿರೋಂಥದ್ದ? ಯಾಕಂದ್ರೆ ಸ್ಟಫಿಂಗ್ ನಮಗೆ ಸಾಫ್ಟ್ ಆಗಿರ್ಬೇಕು. ಓಕೆ ಓಕೆ. ನಂತರ ಅಚ್ಕಾರದ ಪುಡಿ ಹಾಕಿ. ಆಯ್ತು. ಗರಂ ಮಸಾಲ ಒಂದು ಸ್ಮಾಲ್ ಟೀ ಸ್ಪೂನ್ ಅಷ್ಟು. ಜಾಸ್ತಿ ಬೇಯ್ತಾ ಬೇಯ್ತಾ ಅದು ತನ್ನ ಈ ಕಲರ್ ಚೇಂಜ್ ಆಗ್ತಾ ಇರುತ್ತಲ್ಲ. ತುರಿದಿರಂತ ಪನ್ನೀರ್ ಇದು ಹಾಕಿ ಮೇಡಮ್. ಅಷ್ಟೊಂದು ಪನ್ನೀರ್ ಬೇಕಾ? ಮುಗೀತ್ ಕತೆ ಬಿಡ್ರಿ ಇವತ್ತು ಮಕ್ಕಳಿಗೆ. ಓಹೋ ಹೋ ಹೋ. ಡಿಫ್ರೆಂಟ್ ಆಗಿರುತ್ತೆ ಸ್ಟಫಿಂಗ್. ಎಸ್ 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 ಎಸ್.
ಜಾಸ್ತಿ ಹೊತ್ತು ಬೇಯಿಸೋದ್ ಬೇಕಾಗಿಲ್ಲ, ಹೌದು ತುಂಬಾ ಬೇಗ ಫ್ಲೇವರ್ ಹೊಟ್ಟೋಗುತ್ತೆ. ಯಾಕಂದ್ರೆ ನಾವು ಪ್ಯೂರಿಫಾರ್ಮ್ ಅಲ್ಲಿ ತಗೊಂಡಿದ್ದೀವಿ ಪಾಲಕ್ನ, ಬೆಂದಿದೆ ಆಲ್ರೆಡಿ, ಜಾಸ್ತಿ ಬೇಯಿಸ್ಬೇಕಾಗಿಲ್ಲ. ಸಾಲ್ಟ್ ಹಾಕ್ತೀನಿ. ಪಾಲಕ್ ಸೊಪ್ಪಿಗೆ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕ್ಬೇಕು. ಸೊಪ್ಪು ಯಾವುದೇ ಸೊಪ್ಪು ಮಾಡೋವಾಗ್ಲೂ ಅಷ್ಟೇ, ಯಾಕೋ ಉಪ್ಪು ಬೇಗ ಜಾಸ್ತಿ ಆಗುತ್ತೆ, ರುಪ್ಪಿನಂಶ ಇರುತ್ತೆ. ಓಕೆ ಓಕೆ, ಸ್ಟಫಿಂಗ್ ರೆಡಿ ಆಯ್ತು. ಏನ್ ಹಾಕ್ಬೇಕು ಇದಕ್ಕೆ? ಅಷ್ಟೇ. ಲಾಸ್ಟ್ ಅಲ್ಲಿ ಸ್ವಲ್ಪ ಚೀಸ್ ಆಡ್ ಮಾಡ್ತೀನಿ, ಇದು ಆಪ್ಷನಲ್. ಚೀಸು ಹಾಕ್ತಾ ಇದ್ದೀರಾ? ಓ ಮುಗ್ದೋಯ್ತು ಕತೆ. ಏಯ್ ಸಾಕ್ಬಿಡ್ರಿ, ಮಕ್ಳಿಗೆ ರುಚಿ ಬೇಕಲ್ಲ. ಸರಿ ಹೋಯ್ತು. ಆಮೇಲೆ ಒಂದು 5 ವರ್ಷ ಆದ್ಮೇಲೆ ಹೇಳ್ತಾರೆ ನಮ್ಮ ಮಗು ಸಣ್ಣ ಆಗ್ಬೇಕು, ಏನ್ ಮಾಡ್ಬೇಕು, ನಮ್ಮ ಮಗ ದಪ್ಪ ಆಗ್ಬಿಟ್ಟಿದ್ದಾನೆ, ಏನ್ ಮಾಡ್ಬೇಕು ಅಂತ. ಇಲ್ಲ, ಮಕ್ಕಳಿಗೆ ಚೀಸ್, ಬಟರ್, ಪನ್ನೀರ್, ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ಕೊಡಬೇಕು. ಪಾಪ 3 ವರ್ಷ ತಿನ್ಸೋದು, 4ನೇ ವರ್ಷದಿಂದ ತಿಂದು ತಿಂದು ಮಲಗಿರ್ತಿ ಅಂತ ಬೈತಾ ಇರ್ತೀರಾ ನೀವು, ಅಲ್ವೇನ್ರಿ? ಓಕೆ, ಆಫ್ ಮಾಡ್ಬಿಡಿ. ಹಾಕೋಣಲ್ಲ. ಇದು ಸ್ಟಫಿಂಗ್. ಇದು ಸ್ಟಫಿಂಗ್ ಹೆಂಚಿಟ್ಕೊಂಬೋಣಲ್ವಾ? ಓಕೆ, ಇದು ಮಾಮೂಲಿ ಚಪಾತಿ ಹಿಟ್ಟು. ಚಪಾತಿ ತರ ಓದ್ಕೊ. ಚಪಾತಿ ಹಿಟ್ಟು ಮಾಡುವಾಗ, ಮಕ್ಳಿಗೆ ಮಾಡುವಾಗ ಚಪಾತಿ ಸಾಫ್ಟ್ ಆಗಿ ಬರ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಹಾಲು ಹಾಕಿ ಕಲಿಸ್ಬೇಕು. ಗೋಧಿ ಹಿಟ್ಟಿಗೆ? ಗೋಧಿ ಹಿಟ್ಟಿಗೆ. ಗೋಧಿ ಹಿಟ್ಟು ಮಾತ್ರನೇ, ಮೈದಾ ಹಿಟ್ಟು ಬೇಕಾಗಿಲ್ಲ? ಇಲ್ಲ, ಮೈದಾ ಬೇಡ. ಮೈದಾ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಗೋಧಿ ಹಿಟ್ಟಿಗೆ ಸ್ವಲ್ಪ ಹಾಲು ಬೆರೆಸಿದ್ರೆ ಸಾಫ್ಟ್ ಆಗಿ ಬರುತ್ತೆ. ನೀವು ಇವಾಗ ಹಾಲು ಬೆರೆಸಿದ್ದೀರಾ? ಸ್ವಲ್ಪ ಹಾಲು ಹಾಕಿ ಕಲ್ಸಿದ್ದೀನಿ. ಓಕೆ. ಚಪಾತಿ ಪದ್ರ ಬರುತ್ತಾ, ಒಂದೇ ತರ ಮಾಡ್ತೀರಾ? ಒಂದೇ ತರಾನೇ, ಪದ್ರೆ ಬರ್ತತಾ ಇಲ್ಲ. ಸ್ಟಫ್ ಮಾಡ್ಬೇಕಲ್ಲ ಇದ್ರಲ್ಲಿ. ಸ್ಟಫ್ ಮಾಡ್ಬಿಟ್ರೆ ಏನಾಗುತ್ತೆ? ಪ್ಲೇನ್ ನಾವು ಚಪಾತಿ ತೋರಿಸ್ಬೇಕು ಅಂದಾಗ ಪದ್ರೆ ಬರುತ್ತೆ. ಓಕೆ, ಸ್ಟಫಿಂಗ್ ಇದಕ್ಕೆ ಏನ್ ಬೇಡ, ಜಸ್ಟ್ ರೌಂಡ್ ಚಪಾತಿ ಮಾಡ್ಕೊಂಡ್ರೆ ಸಾಕು. ಸ್ಟಫ್ ಮಾಡ್ಬೇಕು. ಓಕೆ ಮೇಡಮ್. ಯೂಶಲಿ ಗೋಧಿ ಹಿಟ್ಟಿಂದ ಮಾಡಲ್ಲ, ನೀವು ಹೋಟೆಲ್ಗೆಲ್ಲ ಹೋಗ್ತಾರೆ. ಹೌದು, ಮೈದಾ ಯೂಸ್ ಮಾಡ್ತಾರೆ. ಮನೇಲಿ ಮಾಡೋ ಬೇಕಿದ್ರೆ ಅರ್ಧ ಗೋಧಿ ಅರ್ಧ ಮೈದಾ ಹಿಟ್ಟು ಹಾಕಿ ಟಿಫಿನ್ ಬಾಕ್ಸ್ ರೆಸಿಪಿ. ಆದ್ರಿಂದ ಗೋಧಿ ಹಿಟ್ಟೆ ಚಪಾತಿನೇ, ಚಪಾತಿ ಮಕ್ಕಳಿಗೆ ಹೆಲ್ತ್ ವೈಸ್ ನೋಡ್ಬೇಕಲ್ಲ, ಎಲ್ಲ ನ್ಯೂಟ್ರಿಷಿಯಸ್ ಆಗಿರೋದೇ ಕೊಡ್ಬೇಕು ಅಂತ ಹೇಳಿ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡಿದೀನಿ ನಾನು. ಯಾವಾಗ ಚಪಾತಿ ಮಾಡ್ಬೇಕಾದ್ರೂ ಫಸ್ಟ್ ಡೈರೆಕ್ಟ್ ಆಗಿ ಆಯಿಲ್ ಹಾಕ್ಬಾರ್ದು. ಓಕೆ, ಫಸ್ಟ್ ಆಯಿಲ್ ಹಾಕ್ಬಿಟ್ರೆ ಹಂಗಲ್ಲ, ಸ್ವಲ್ಪ 2 ಸೈಡುನು ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಆಯಿಲ್ ಹಾಕ್ಬೇಕು. ಓಕೆ, ಅವಾಗ ಚಪಾತಿ ಸಾಫ್ಟ್ ಆಗಿ ಬರುತ್ತೆ ನಮ್ಗೆ. ಓಕೆ ಮೇಡಮ್. ಇಲ್ಲಿ ನಾನು ಮಕ್ಕಳಿಗೋಸ್ಕರ ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆನೇ ಇಲ್ಲ? ಬೇಡ ಅಂದ್ರೆ ಬೇಡ. ಮುಗ್ದೋಯ್ತು ಕತೆ. ಹಾಕಿ. ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಬಟರ್ ಬೇಡ ಅಂದ್ರೆ ಆಯಿಲ್ ಹಾಕೋಬಹುದು. ಓಕೆ, ಓಕೆ. ಅರೆ ಜಾಸ್ತಿ ಹಾರ್ಡ್ ಆಗು ಬೇಯಿಸಬಾರ್ದಲ್ವಾ ಇದನ್ನ? ಇಲ್ಲ ಇಲ್ಲ. ಓ ಚೆನ್ನಾಗಿ ಬಂತಲ್ಲ. ಸಾಕು. ಸಾಕಾ? ಹಾಕಿ, ಹಂಗೆ ಹಾಕಿ. ಸ್ಟಫಿಂಗ್ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್, ಹಾಕಿ. ನೀವು ಹಾಕಿ, ನೀವು ಹಾಕಿ. ಸ್ಟಫಿಂಗ್ ಏನೇನು ಹಾಕಿದೀವಿ? ಪನ್ನೀರ್ ಹಾಕಿದೀವಿ, ಎಲ್ಲ ತರ ಹಾಕಿದೀವಿ, ಚೀಸ್ ಹಾಕಿದೀವಿ, ಎಲ್ಲ ಬಟರ್ ಪ್ರೋಟೀನ್ ಫುಡ್ ಹಾಕಿದೀವಿ. ಏನೆ. ಇನ್ನೇನ್ ತಿನ್ನೋದು ಹೇಳಿ? ಇಷ್ಟ ಹಾಕಿದ್ರೆ ಸಾಕು. ತುಂಬಾ ಜಾಸ್ತಿ ಸ್ಟಫಿಂಗ್ ಹಾಕಿದ್ರೆ ಕೆಳಗೆ ಆಚೆಗೆ ಬಿದ್ದೋಗುತ್ತೆ. ಬಂದ್ಬಿಡುತ್ತೆ. ಜಸ್ಟ್ ಇದ್ರನ್ನೊಳಗಡೆ ಇಟ್ಟು ಓಕೆ, ಟೈಟ್ ಆಗಿ. ಇವಾಗ ಸ್ಟಫಿಂಗ್ ಆಚೆಗೆ ಬರಬಾರ್ದು ಅಂದ್ರೆ ಓಕೆ, ಫಸ್ಟ್ ಇದು 2 ಸೈಡ್ ಕ್ಲೋಸ್ ಮಾಡ್ಕೋಬೇಕು. ಓಕೆ, ಎಸ್. ಹಾ, ಇದು ದಪ್ಪವಾದಂತ ರೋಲು. ದಪ್ಪದಂತ ರೋಲು. ಸ್ಟಫಿಂಗ್ ಆಚೆ ಬರಲ್ಲ ಈ Yes. ರೀತಿ ಮಾಡೋದ್ರಿಂದ. Yes, yes. ಸ್ಟಫಿಂಗ್ ಏನೇ ಮಾಡಿದ್ರು ಆಚೆ ಬರೋದಿಲ್ಲ. ಅಲ್ಲ? ವೆರಿ ಗುಡ್. ಸ್ಟಫ್ ಮಾಡಿ ಈಗ ಇನ್ ಬಿಟ್ವೀನ್ ಓಕೆ, ಕಟ್ ಮಾಡ್ಕೋಬಹುದು. ಕಟ್ ಆಯ್ತಾ ಫೈನಲ್ ಆಗಿ? ಆಹಾ, ಸಖತ್ತಾಗಿದೆ. ಪಾಲಕ್ ಪನ್ನೀರ್ ಸ್ಟಫ್ ರೋಲ್ಸ್. ಪಾಲಕ್ ಪನ್ನೀರ್ ಸ್ಟಫ್ ರೋಲು, ಇದ್ರೊಳಗೆ ಏನೇನು ಬೇಕು ಎಲ್ಲ ಇದೆ. ಇದನ್ನೆಲ್ಲ ತಿನ್ನೋಕೆ ಶುರು ಮಾಡಿಬಿಟ್ರೆ ಆಮೇಲೆ ಬೇರೆ ಫುಡ್ಡೇ ತಿನ್ನಲ್ಲ ಮಕ್ಕಳು. ಬ್ರೇಕ್ಫಾಸ್ಟ್ ಇದನ್ನೇ ಹಾಕಿ, ಇದನ್ನೇ ಹಾಕಿ, ಇದನ್ನೇ ಹಾಕಿ ಅಂತ ಇರ್ತಾರೆ. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಾ ಸುಚಿತ್ರಾ. ಓ ತೋರಿಸ್ಬೇಕಲ್ವ ಇನ್ನೊಂದು ಸರಿ, ಖಾಲಿ ಮಾಡಿಬಿಡ್ತಿದ್ದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾವ ರೀತಿ ಈ ಟಿಫಿನ್ ಬಾಕ್ಸ್ ರೆಸಿಪಿನ ಮಾಡಿದ್ರು, ಏನೇನು ಹಾಕಿದ್ರು, ಮಕ್ಕಳಿಗೆ ಏನೇನು ಇಷ್ಟ ಅದೆಲ್ಲ ಇದ್ರೊಳಗೆ ತುಂಬಿದ್ದಾರೆ. ಏನೇನು ತುಂಬಿದ್ದಾರೆ ಇನ್ನೊಂದು ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಪಾಲಕ್ ಪನ್ನೀರ್ ರೋಲ್ ಮಾಡುವ ವಿಧಾನ. ಒಂದು ಮಿಕ್ಸಿ ಜಾರ್ಗೆ ಬೇಯಿಸಿದ ಪಾಲಕ್ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿದ ಪಾಲಕ್ ಸೊಪ್ಪು,
ಬೇಯಿಸಿ ತುರಿದ ಆಲೂಗೆಡ್ಡೆ, ಅಚ್ಚಖಾರದ ಪುಡಿ, ಗರಂ ಮಸಾಲ, ತುರಿದ ಪನ್ನೀರ್, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಂತರ ಚೀಸ್ ಸೇರಿಸಿ ಕಲಸಿ ಮಸಾಲ ತಯಾರಿಸಿಕೊಳ್ಳಿ. ಚಪಾತಿ ಹಿಟ್ಟಿನಿಂದ ಚಪಾತಿಯನ್ನು ಲಟ್ಟಿಸಿ ಕಾದ ತವಾದ ಮೇಲೆ ಚಪಾತಿಯನ್ನು ಬೇಯಿಸಿ ಮೇಲೆ ಬೆಣ್ಣೆ ಹಾಕಿ ಮಸಾಲ ಇಟ್ಟು ಮಡಿಸಿ ರೋಲ್ ಮಾಡಿದರೆ ಪಾಲಕ್ ಪನ್ನೀರ್ ರೋಲ್ ಸವಿಯಲು ಸಿದ್ಧ. ಓಕೆ ಸುಚಿತ್ರಾ ಅವರೇ, ಅದ್ಭುತವಾಗಿರುವಂತಹ ಒಂದು ರೋಲನ್ನ ಮಾಡಿ ತೋರಿಸಿದ್ರ ಟಿಫಿನ್ ಬಾಕ್ಸ್ ರೆಸಿಪಿಗೋಸ್ಕರ. ತುಂಬಾ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಹಾಕಿದಂಥ ಐಟಮ್ಗಳು ಬೇಗಾಗಿತ್ತು, ತಿನ್ ನೋಡ್ಬೋಣ ಹಂಗಿರುತ್ತೆ ಅಂತ. ಚೆನ್ನಾಗಿರುತ್ತೆ, ಎಲ್ಲ ಮಕ್ಕಳಿಗೆ ಇಷ್ಟ ಆಗಂತ ಇಂಗ್ರೀಡಿಯೆಂಟ್ಸ್. ಅದು ಕುಯ್ದಿರೋ ಒಳಗಡೆ ಕ್ಲೀನಾಗಿ ಗೊತ್ತಾಗ್ತದೆ ಏನೇನು ಹಾಕಿದ್ದೀರಾ ಅಂತ. ಇದೇ ಬೇಕು ಅಂತಾರೆ ನಿನ್ಮೇಲೆ. ಹೇಗೆ ಪಾಲಕ್ ಸೊಪ್ಪು ಹಾಕಿದೀವಿ ಅಂತಾನು ಗೊತ್ತಾಗಲ್ಲ ಮಕ್ಕಳಿಗೆ, ಅದನ್ನ ಪ್ಯೂರಿ ಮಾಡಿ ಹಾಕಿರೋದು. ಎಲ್ಲ ಮಕ್ಕಳಿಗೆ ಇಷ್ಟ ಆಗಂತ ಪದಾರ್ಥಗಳೇ, ಚೀಸ್, ಪನ್ನೀರ್, ಆಲೂಗಡ್ಡೆ, ಪಾಲಕ್. ತುಂಬಾ ಚೆನ್ನಾಗಿ ಮಾಡಿದಿರಾ. ಇನ್ನು ಸಾಕಷ್ಟು ರೆಸಿಪಿಗೋಸ್ಕರ ಕಾಯ್ತಾ ಇರ್ತೀವಿ ಸುಚಿತ್ರಾ ಅವರೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪ್ರಾಬ್ಲಮ್ ಇದೇನೇನೆ, ಇಷ್ಟೊಂದು ರುಚಿಯಾಗಿ ಮಾಡಕ್ಕೆ ಶುರು ಮಾಡ್ಕೊಬಿಟ್ರೆ ಮಕ್ಕಳಿಗೆ ಆಮೇಲೆ ಬೇರೆ ಫುಡ್ಡು ಒಳಗೆ ಹೋಗಲ್ಲ ಅನ್ಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ತಿನ್ನೋದೆಲ್ಲ ಚೆನ್ನಾಗಿರುತ್ತೆ, ಸಮಯ ಆಗದೆ ಗೊತ್ತಾಗಲ್ಲ, ಒಲೆ ಮುಂದೆ ನಿಂತಿರೋದು ಗೊತ್ತಾಗಲ್ಲ, ಟೈಮ್ ಹೋಗ್ತಾ ಇರೋದು ಗೊತ್ತಾಗಲ್ಲ. ಅಯ್ಯೋ ಟೈಮ್ ಆಗೋಯ್ತಲ್ರಿ ಮುರುಳಿ ಅಂತ ಹೇಳಿದಾಗಲೇ ಗೊತ್ತಾಗೋದು. ಕಾರ್ಯಕ್ರಮ ಮುಗಿಸಿಪ್ಪ ಅಂತ ಇದ್ದಾರೆ. ನಾವು ನಮ್ಮ ಪ್ರೋಗ್ರಾಮನ್ನು ಸಾಕಷ್ಟು ಪ್ರದೇಶಗಳಲ್ಲಿ ಮಾಡ್ತಾ ಇದ್ದೀವಿ. ಒಗ್ಗರಣೆ ಡಬ್ಬಿನ ದಾವಣಗೆರೆಯಲ್ಲಿ ಮಾಡ್ತಾ ಇದೀವಿ. ದಾವಣಗೆರೆಯಲ್ಲಿ ಒಗ್ಗರಣೆ ಡಬ್ಬಿ, ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು, ನಮ್ಮ ಜೊತೆ ಅಡುಗೆ ಮಾಡ್ಬೋದು, ನಮ್ಮ ಜೊತೆ ಡ್ಯಾನ್ಸ್ ಮಾಡ್ಬೋದು, ನಮ್ಮ ಜೊತೆ ಚರ್ಚಾ ಸ್ಪರ್ಧೆ ಮಾಡ್ಬೋದು, ಜೊತೆಗೆ ಫ್ಯಾಷನ್ ಶೋನು ಮಾಡ್ಬೋದು. ಇವೆಲ್ಲ ಇರುತ್ತೆ. ದಾವಣಗೆರೆಗೆ ಬರ್ತಾ ಇದ್ದೀವಿ ಆಗಸ್ಟ್ ಮೊದಲನೇ ವಾರದಲ್ಲಿ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ದಾವಣಗೆರೆಯವರು ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂದರೆ ಖಂಡಿತವಾಗ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗವಹಿಸಿ ತಿಳಿಸಿ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ ನಾಳೆ. ಅಲ್ಲಿ ತನಕ